ಕಂಪ್ನಿ ಕಡೆಯಿಂದ 10 ವರ್ಷ ವಾರಂಟಿ ಕೊಡ್ತಾರೆ. 30 ವರ್ಷದ ಹಿಂದೆ ನಾವು ಮಾಡಿದ್ದಂತಹ ಕಿಚನ್ ಕೂಡ ಇವತ್ತಿಗೂ ಸುರಕ್ಷಿತವಾಗಿ ಮನೆಯಲ್ಲಿ ಉಪಯೋಗಿಸ್ಕೊಳ್ತಾ ಇದ್ದಾರೆ. 3-4 ಸಲ ಬೇಕಾದ 3D ಡಿಸೈನ್ ಬದಲಾವಣೆ ಮಾಡಿ ಬೇರೆ ಬೇರೆ ತರ ಮಾಡಿ ತೋರಿಸ್ತೀವಿ ಅವರಿಗೆ. 30 ವರ್ಷದಿಂದ ಇವರು ಸರ್ವಿಸ್ ಕೊಡ್ತಿದ್ದಾರೆ, ಇವತ್ತು ಫೀಲ್ಡಲ್ಲಿ ಇದ್ದಾರೆ ಅಂತ ಹೇಳಿದ್ರೆ ಇವರ ಸರ್ವಿಸ್ ಎಷ್ಟು ಕ್ವಾಲಿಟಿ ಆಗಿದೆ ಅನ್ನೋದನ್ನ ನೀವೇ ಅರ್ಥ ಮಾಡ್ಕೊಳ್ಳಿ. ಇದೆಲ್ಲ ಬಹುಶಃ ಲೈಫ್ ಟೈಮ್ ವಾರಂಟಿ ಅಂತ ಹೇಳ್ಬೋದು. ಇದು ಯಾವತ್ತೂ ಏನು ಆಗುವಂಥದ್ದಲ್ಲ, ಅಷ್ಟು ಚೆನ್ನಾಗಿರ್ತದೆ. ಕಾರ್ನರ್ ನೋಡಿ, ವಾವ್, ಇದು ಸ್ವಿಂಗ್ ಕಾರ್ನರ್ ಅಂತ ಹೇಳ್ತೀವಿ. ನಾವೊಬ್ಬರು ಆರ್ಕಿಟೆಕ್ಟ್ ಹತ್ರ ಹೋಗಿ ನಾವು ಇಂಟೀರಿಯರ್ಸು ಡಿಸೈನ್ ಮಾಡ್ತಕ್ಕಂಥದ್ದು ಒಂದು, ಅದಕ್ಕೆ ಲಕ್ಷಾಂತರ ರೂಪಾಯಿ ಫೀಸ್ ಕೊಡಬೇಕು. ಆದರೆ ಇವ್ರ ಹತ್ರ ಹೋದರೆ ಡಿಸೈನ್ ಇವರೇ ಮಾಡಿಕೊಡ್ತಾರೆ, ಮೆಟೀರಿಯಲ್ ಸೆಲೆಕ್ಷನ್ ಇವರೇ ಮಾಡಿಕೊಡ್ತಾರೆ, ಇಂಪ್ಲಿಮೆಂಟೇಷನ್ ಅವರೇ ಮಾಡ್ತಾರೆ, ಇನ್ಸ್ಟಾಲೇಷನ್ ಅವರೇ ಮಾಡ್ತಾರೆ. ಟೈಮ್ಲಿ ಎಕ್ಸಿಕ್ಯೂಷನ್ ಅಂತಾರಲ್ಲ, ಟೈಮ್ಗೆ ಆಗಬೇಕು ಅಂದಿದ ತಕ್ಷಣ ಅದಕ್ಕಿಂತ ಒಂದು 2 ದಿನ ಮುಂಚೆನೇ ಮಾಡಿಕೊಟ್ಟಿದ್ದಾರೆ. ಪ್ರಿಯ ವೀಕ್ಷಕರೇ ನಮಸ್ಕಾರ. ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ, ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ, ಇದು ಹೆಗ್ಗದ್ದೆ ಸ್ಟುಡಿಯೋ. ವೀಕ್ಷಕರೇ, ನಾನೀಗ ಸದ್ಯಕ್ಕೆ ಬ್ರಾಹ್ಮರಿ ಮಾಡ್ಯುಲರ್ ಕಿಚನ್ ಆ್ಯಂಡ್ ಇಂಟೀರಿಯರ್ಸ್ ಈ ಒಂದು ಕಚೇರಿಯಲ್ಲಿದ್ದೀನಿ. ಇದೆಲ್ಲಿ ಬರುತ್ತೆ, ಇದರ ಓನರ್ ಯಾರು, ಇವ್ರು ಏನೆಲ್ಲ ಕೆಲಸ ಮಾಡ್ತಾರೆ ಅನ್ನೋದ್ರ ಬಗ್ಗೆನೇ ಡೀಟೇಲ್ಸ್ ಕೊಡಬೇಕು ಅಂತ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ದಯವಿಟ್ಟು ಸ್ಕಿಪ್ ಮಾಡಬೇಡಿ, ಕೊನೆವರೆಗೆ ನೋಡಿ. ಯಾಕಂದರೆ ನೀವೇನಾದರೂ ಅತ್ಯುತ್ತಮವಾಗಿ ನಿಮ್ಮ ಮನೆಯ ಇಂಟೀರಿಯರನ್ನು ಮಾಡಬೇಕು, ಅದು ಕಡಿಮೆ ಬಜೆಟಲ್ಲಿ ಮಾಡಬೇಕು, ಒಳ್ಳೆ ಕ್ವಾಲಿಟಿಲಿ ಮಾಡಬೇಕು ಅಂತ ಹೇಳಿದ್ರೆ ನೀವು ಬ್ರಾಹ್ಮರಿ ಕ್ರಿಯೇಷನ್ಸ್ ಅವರನ್ನು ಕಾಂಟ್ಯಾಕ್ಟ್ ಮಾಡೋದು ದಿ ಬೆಸ್ಟ್ ಅಂತ ಅನಿಸುತ್ತೆ. ಇವರ ಕೆಲಸ ಕಾರ್ಯಗಳು ಮತ್ತು ಇವರ ಕ್ವಾಲಿಟಿಗಳು ಎಲ್ಲವನ್ನ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಕಂಪ್ಲೀಟ್ ಆದ ಮಾಹಿತಿಯನ್ನು ಈ ಒಂದು ಸಂಸ್ಥೆಯ ವ್ಯವಸ್ಥಾಪಕ ನಿರ್ದೇಶಕರಿಂದಲೇ ಕೊಡೋದಕ್ಕೆ ಇಷ್ಟಪಡ್ತೀನಿ. ಸೊ ಬನ್ನಿ ಅವರನ್ನೇ ಮಾತಾಡಿಸ್ಕೊಂಡು ಅವರ ಕೆಲಸ ಕಾರ್ಯಗಳನ್ನು ಈಗ ನಾವು ನೋಡ್ಕೊಬರೋಣ. ಸರ್ ನಮಸ್ತೆ. ನಮಸ್ತೆ, ಹೇಗಿದ್ದೀರಿ? ಚೆನ್ನಾಗಿದೆ ಸರ್. ನಿಮ್ಮ ಪೂರ್ಣ ಹೆಸರು? ನಾನು ಹರಿಶ್ಚಂದ್ರ ಎನ್ ಆಚಾರ್ಯ ಅಂತ ಹೇಳಿ. ನೀವು ಮೂಲತಃ ಎಲ್ಲಿಯವರು? ಮೂಲತಃ ನಾವು ಉಡುಪಿಯವರು. ಓಕೆ ವೀಕ್ಷಕರೇ, ಈ ಒಂದು ಕಂಪನಿ ಕಳೆದ 30 ವರ್ಷಗಳಿಂದ ಸರ್ವಿಸನ್ನು ಕೊಡ್ತಾ ಇದೆ. ಸೊ ಇವತ್ತಿಗೂ ಕೂಡ ಟಾಪ್ ಎಂಡಲ್ಲಿ ಇದೆ ಅನ್ನೋದಕ್ಕೆ ನಮ್ಗೆ ಖುಷಿ ಆಗುತ್ತೆ. ಸೊ ಹಾಗಾಗಿಯೇ ನಾವು ಇವತ್ತು ನಿಮ್ಮ ಒಂದು ಕಚೇರಿಗೆ ನಿಮ್ಮನ್ನು ಅರಸ್ಕೊಂಡು ಬಂದಿದ್ದೀವಿ. ಸೊ ನೀವು ಮಾಡುವಂಥ ಕೆಲಸಗಳು ಮತ್ತು ನಿಮ್ಮ ಕ್ವಾಲಿಟಿ ಮತ್ತು ಏನೆಲ್ಲ ವರ್ಕ್ಗಳನ್ನು ನೀವು ಮಾಡ್ತೀರಾ ಅದರ ಡೀಟೇಲ್ ಮಾಹಿತಿಗಳು ನಮಗೆ ಬೇಕು. ಸೊ ಅದನ್ನು ಕೊಡ್ತೀರಾ ಅಂತ ನಾವು ಅಂದ್ಕೊಂಡಿದ್ದೀವಿ ಸರ್. ನಿಮಗೂ ಆತ್ಮೀಯ ಸ್ವಾಗತ. ಆಮೇಲೆ ನಮ್ಮ ವೀಕ್ಷಕರ ಎಲ್ಲರಿಗೂ ಆತ್ಮೀಯ ನಮಸ್ಕಾರಗಳನ್ನು ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಬನ್ನಿ. ಓಕೆ, ಇದು ಕಂಪ್ಲೀಟ್ಲಿ ಕಿಚನ್ ರೆಡಿ ಮಾಡಿ. ಹೌದು, ನಾವಂದ್ರೆ ಇದು ಕಿಚನ್ ನ ಒಂದು ಡಿಸ್ಪ್ಲೇ ಇಟ್ಟಿದ್ದೀವಿ. ಓಕೆ, ಅಂದ್ರೆ ಗ್ರಾಹಕರಿಗೆ ಆಯ್ಕೆ ಮಾಡ್ಲಿಕ್ಕೆ ಅನುಕೂಲ ಆಗಲಿ ಅನ್ನೋ ದೃಷ್ಟಿಯಿಂದ ಇದು ಬೇರೆ ಬೇರೆ ಒಂದು 4 ಟೈಪ್ ಕಿಚನ್ ನಾವು ಮಾಡಿ ಇಟ್ಟಿದ್ದೀವಿ. ಅಂದ್ರೆ ಅವರ ಏನ್ ಬಜೆಟ್ ಇದೆಯೋ ಅದಕ್ಕೆ ಅನುಕೂಲ ಆಗ್ಲಿ ಅಂತ ಅವರು ಯಾವ ತರ ಬೇಕಂತ ಅವ್ರು ಸೆಲೆಕ್ಟ್ ಮಾಡ್ಬೋದು. ಮೆಟೀರಿಯಲ್ ಆಗಲಿ, ಆಮೇಲೆ ಮುಖ್ಯವಾಗಿ ಕಿಚನ್ ಅಲ್ಲಿ ಈ ಪುಲ್ ಔಟ್ ಆಕ್ಸೆಸರೀಸ್ ಇದು ತುಂಬಾ ಅಗತ್ಯ. ಎಲ್ಲರೂ ಆ ನಿರೀಕ್ಷೆ ಇರ್ತಾರೆ. ಉದಾಹರಣೆಗೆ ನೋಡಿ, ಇದು ಸೂಪರ್ ಈ ತರ ಬರ್ತದೆ. ಇದ್ರ ಒಳಗಡೆ ಹಿಂಗೆ ಇರುತ್ತೆ ಸರ್ ಇದು? ಇದ್ರ ಒಳಗಡೆ ಇದೇ ತರ ಈ ಡಿವೈಡರ್ ಬರ್ತದೆ, ಇದು ಆರ್ಗನೈಸರ್ ಅಂತ ಹೇಳ್ತೀವಿ, ಈ ತರ ಬರ್ತದೆ ಒಳಗಡೆ. ಓಕೆ, ಇಲ್ಲೂ ಕೂಡ ಇದೆ. ಎಸ್, ಇಲ್ಲಿ ಬರ್ತದೆ. ಇದು ಸಾಫ್ಟ್ ಕ್ಲೋಸ್ ಇರ್ತದೆ, ತಳ್ಳಿದ್ರೆ ಒಳಗೆ ಹೋಗ್ಬಿಡುತ್ತೆ, ಆಟೋಮೆಟಿಕ್ ಒಳಗೆ ಹೋಗ್ಬಿಡುತ್ತೆ ಅದು. ಓಕೆ, ಈ ತರ ಬರ್ತದೆ. ಈಗ ನಿಮ್ಮ ಒಂದು ಕೆಲಸ ಅಂತ ಹೇಳಿದ್ರೆ ಕೇವಲ ಇದನ್ನ ಮಾತ್ರ ರೆಡಿ ಮಾಡೋದಲ್ಲ, ನಿಮ್ಗೊಂದು ಜಾಗ ಕೊಟ್ರೆ ಕಂಪ್ಲೀಟ್ ಸೆಟಪ್ ಮಾಡ್ಕೊಡ್ತೀರಾ? ನಮಗೆ ಫ್ಲೋರಿಂಗ್ ಆಗಿ 4 ಗೋಡೆ ಇದ್ರೆ ಸರಿ, ಇದೆಲ್ಲ ಕಂಪ್ಲೀಟ್ ನಾವು ರೆಡಿ ಮಾಡ್ಕೊಡ್ತೀವಿ. ಓಹೋ, ನೋಡಿ ವೀಕ್ಷಕರೇ, ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿಬಿಟ್ರೆ ಸಾಕು, ನಿಮ್ಮ ಕಂಪ್ಲೀಟ್ ಮನೆ ಸುಂದರವಾಗಿ ರೆಡಿ ಆಗುತ್ತೆ. ಅದಕ್ಕೆ ಯಾವ ರೀತಿ ಇಂಟೀರಿಯರ್ ಡಿಸೈನ್ಸ್ ಬೇಕು ಅಥವಾ ನಿಮಗೆ ಯಾವ ರೀತಿ ಟೇಸ್ಟ್ ಇದೆ ಅದೆಲ್ಲವನ್ನ ಇವ್ರಿಗೆ ಹೇಳಿದ್ರೆ ಸಾಕು, ಅವರು ಬಂದು ಅದಕ್ಕೆ ಸ್ಕೆಚ್ ಕೊಟ್ಟು ಅದನ್ನ ರೆಡಿ ಮಾಡ್ಕೊಡ್ತಾರೆ. ನಾವು ಈವನ್ ಇದನ್ನು ಕೂಡ ನೀವು ರೆಡಿ ಮಾಡ್ಕೊಡ್ತೀವಿ. ಅಂದ್ರೆ ಈ ಚಿಮುಣಿ, ಆಮೇಲೆ ಈ ಹಾಬ್, ಆಮೇಲೆ ಈ ಪ್ಲಾಟ್ಫಾರ್ಮ್, ಇದು ಪ್ಲಾಟ್ಫಾರ್ಮ್ ನಲ್ಲಿ ಕೂಡ ಸುಮಾರು ಬೇರೆ ಬೇರೆ ತರವರಿಗಳಿದೆ. ಇದನ್ನು ಇಂಜಿನಿಯರ್ಡ್ ಕಾರ್ಡ್ಸ್ ಅಂತ ಹೇಳ್ತೀವಿ. ಇದು ಕೂಡ ಇದರಲ್ಲಿ ಸಾಕಷ್ಟು ಕಲರ್ಸ್ ಸಿಗ್ತದೆ ಇದರಲ್ಲಿ. ಆಮೇಲೆ ಇನ್ನೊಂದು ಕೊರಿಯನ್ ಟಾಪ್ ಅಂತ ಇನ್ನೊಂದು, ನಾನು ನಿಮ್ಗೆ ಮತ್ತೆ ಇನ್ನೊಂದು ಕಿಚನ್ ಅಲ್ಲಿ ಅದನ್ನು ತೋರಿಸ್ತೀನಿ. ಬನ್ನಿ ಅಲ್ಲಿಗೆ ಹೋಗೋಣ. ಇದಾದು ಈ ಕಿಚನ್ ನಾವು ಇದು ಲಕ್ಸುರಿ ಕಿಚನ್ ಅಂತ ಹೇಳ್ತೀವಿ, ಹೈ ಎಂಡ್ ಕಿಚನ್ ಅಂತ ಹೇಳ್ಬೋದು. ಇದರಲ್ಲಿ ಉಪಯೋಗಿಸಿರುವಂತದ್ದು ಈ ಪುಲ್ ಔಟ್ಸ್ ಗಳೆಲ್ಲ ಇದೆಲ್ಲ ಸ್ವಲ್ಪ ವಿಭಿನ್ನವಾಗಿದೆ. ಸೂಪರ್. ಇದರಲ್ಲಿ ಟ್ಯಾಂಡಮ್ ಬಾಕ್ಸ್ ಅಂತ ಹೇಳ್ತೀವಿ, ಇದು ಟ್ಯಾಂಡಮ್ ಬಾಕ್ಸ್. ಆಮೇಲೆ ಇದರಲ್ಲಿ ಇನ್ನೊಂದು ಲೆಗ್ರಾ ಅಂತ ಬರ್ತದೆ. ಆಮೇಲೆ ಒಳಗಡೆ ಕೂಡ ಇದೇ ತರ ಆರ್ಗಲೈನ್ ಅಂತ ಹೇಳ್ತೀವಿ, ಈ ತರ ಬರ್ತದೆ. ಹೀಗೆ
ಆಮೇಲೆ ಇಲ್ಲಿ ಕೂಡ ನಾವು ಈ ಒಳಗಡೆ ಕೌಂಟರ್ ಟಾಪ್ ಏನಿದೆಯೋ ಇದು ಕೊರಿಯನ್ ಟಾಪ್ ಅಂತ ಹೇಳೋದು, ಸಾಲಿಡ್ ಸರ್ಫೇಸ್ ಅಂತ ಹೇಳ್ತಾರೆ. ಇಲ್ಲಿ ನಿಮಗೆ ಇದು ಯು ಶೇಪ್ ಇದ್ರೂ ಎಲ್ಲಿ ಜಾಯಿಂಟ್ ಗೊತ್ತಾಗುದಿಲ್ಲ. ಜಾಯಿಂಟ್ ಇದೆ ಆದ್ರೆ ಜಾಯಿಂಟ್ ಗೊತ್ತಾಗುದಿಲ್ಲ. ಜಾಯಿಂಟ್ ಇದೆ ಇದಕ್ಕೆ, ಜಾಯಿಂಟ್ ಗೊತ್ತಾಗುದಿಲ್ಲ, ಅದೇ ಪರ್ಫೆಕ್ಷನ್. ಹೌದು. ಆಮೇಲೆ ಇದ್ರ ಮೇಲೆ ಏನಾದ್ರು ಸ್ಟೈನ್ಸ್ ನಿಮ್ಗೆ ಅರಶಿನ ಅಥವಾ ಏನೇ ಚೆಲ್ಲಿದ್ರು ಕಲೆ ಆಗೋದಿಲ್ಲ. ಅಷ್ಟು ನೀಟಾಗಿ ಕ್ಲೀನ್ ಮಾಡ್ಬೋದು. ಕರೆಕ್ಟ್. ಈವನ್ ಈ ಲೈಟ್ ಕೂಡ ನೀವೇ, ಲೈಟ್ ಕೂಡ ನಾವು ಇದಕ್ಕೆ ಈ ಕಿಚನ್ಗೆ ಯಾವ ತರ ಸೆಟಪ್ ಬೇಕು, ಯಾವ ತರ ಮ್ಯಾಚಿಂಗ್ ಅಥವಾ ಕಾಂಬಿನೇಷನ್ ಹೇಗಿರ್ಬೋದು ನೋಡಿ ಮಾಡ್ಕೊಡ್ತೀವಿ. ಇದೇನು ಸರ್ ಇದು? ಇದು ಈಗ ಉದಾಹರಣೆಗೆ ಏನು ಬಿಸಿ ಬಿಸಿಯಾಗಿ ಇಡೋದು, ಡೈರೆಕ್ಟ್ ಆಗಿ ನಾವು ನೇರವಾಗಿ ಇದ್ರ ಮೇಲೆ ಇಡೋದಕ್ಕಿಂತ ಇಲ್ಲಿ ಇಟ್ರೆ ಅದಕ್ಕೆ ಬಿಸಿ ತಟ್ಟಲ್ಲ, ಮೆಟೀರಿಯಲ್ ಇನ್ನೂ ಸ್ವಲ್ಪ ಲೈಫ್ ಜಾಸ್ತಿ ಬರ್ತದೆ. ಅಂದ್ರೆ ಎಲ್ಲ ಯಾವುದು ನಿಮ್ಮ ಹತ್ರ ಇಲ್ಲ ಅನ್ನೋದಿಲ್ಲ, ಕಂಪ್ಲೀಟ್ಲಿ ಸೆಟಪ್ ಮಾಡ್ಕೊಡ್ತೀವಿ. ಓಕೆ. ಈಗ ಖಾಲಿ ಕಿಚನ್ ಮಾತ್ರ ಮಾಡ್ತೀರಾ ಅಥವಾ ಬೇರೆ ಬೇರೆ ಏನಾದ್ರು ಮಾಡ್ತೀರಾ? ಕಿಚನ್ ಅಲ್ಲದೆ ಮನೆಗೆ ಬೇಕಾಗಿರುವಂತಹ ಕಂಪ್ಲೀಟ್ ಮನೆನ, ಅಂದ್ರೆ ಕಿಚನ್ ಆಗಿರ್ಬೋದು ಅಥವಾ ವಾರ್ಡ್ರೂಬ್ಗಳಾಗಿರ್ಬೋದು, ಟಿವಿ ಯೂನಿಟ್ ಇರ್ತದೆ, ಕ್ರಾಕರಿ ಯೂನಿಟ್, ಕಂಪ್ಲೀಟ್ ಸೆಟಪ್ ನಾವು ವಾರ್ಡ್ರೂಫ್ ಒಂದು ತೋರಿಸಿ ಸರ್, ಹೇಗೆ ಇದೆ ನಿಮ್ಮ ಕ್ವಾಲಿಟಿ ಅಂತ ನೋಡೋಣ. ಇದೇನಿದು? ಇದು ಐಲ್ಯಾಂಡ್ ಕಿಚನ್ ಅಂತ ಹೇಳ್ತೀವಿ. ಇದು ಐಲ್ಯಾಂಡ್ ಅಂತ, ಮಧ್ಯದಲ್ಲಿ ಬಾರ್ಬೆಕ್ಯೂದು ಇಲ್ಲಿ ಇದೆ, ಆ ಕಡೆ ಇದೆ. ಇದು ಮೇಲಿನ ಚಿಮಣಿ ಬರ್ತದೆ. ಇದು ಮನೆಗೆ ಸೆಟಪ್. ಓಕೆ. ನೋಡಿ, ಇದೆಲ್ಲ ಸ್ಟಾರ್ ಹೋಟೆಲ್ಗಳಲ್ಲಿ ನಾವು ನೋಡಿದ್ವಿ. ಸೊ ಸದ್ಯಕ್ಕೆ ಶ್ರೀಮಂತಿಕೆ ಇರುವಂತಹ ಮನೆಗಳಲ್ಲಿ ಇದು ಕೂಡ ಒಂದು ಪಾರ್ಟ್ ಆಗಿರುತ್ತೆ, ಅದನ್ನು ಕೂಡ ಬೇಕಾದ್ರೆ ಮಾಡ್ಕೋಬಹುದು. ಇದು ವಾರ್ಡ್ರೋಬ್ ಅಲ್ಲ? ಇದು ವಾರ್ಡ್ರೋಬ್. ಓಕೆ. ಅಂದ್ರೆ ಸರ್, ಈಗ ಸದ್ಯಕ್ಕೆ ನಾವು ನೋಡಿರೋ ಪ್ರಕಾರ ಟ್ರೆಂಡ್ ಅಲ್ಲಿರೋದು ನಮ್ಗೆ ಕಡಿಮೆ ಜಾಗ ಇರುತ್ತೆ, ಅಲ್ಲಿ ತುಂಬಾ ಮ್ಯಾಕ್ಸಿಮಮ್ ಯುಟಿಲೈಸೇಷನ್ ಮಾಡ್ಕೋಬೇಕು ಅನ್ನೋದಿರುತ್ತೆ. ಸೊ ಹಾಗಾಗಿ ಈ ತರ ಡೋರ್ಸ್ ಗಳನ್ನ ಹಾಕಿರ್ತಾರ, ಏನಿದು ಕಾರಣ? ಹೌದು. ಇಲ್ಲಿ ಅಂದ್ರೆ ರೂಮ್ ಸೈಜ್ ಕಡಿಮೆ ಇತ್ತು ಅಥವಾ ಕಾಟ್ ಏನು ಇಲ್ಲೇ ಬರ್ತದೆ ಅಂತ ಸಂದರ್ಭದಲ್ಲಿ ಈ ಸ್ಲೈಡಿಂಗ್ ಡೋರ್ ಮಾಡಿದ್ರೆ ತುಂಬಾ ಒಳ್ಳೇದು. ಆಮೇಲೆ ಇದು ಲೈಫ್ ಕೂಡ ಜಾಸ್ತಿ ಬರ್ತದೆ, ಮತ್ತೆ ಜಾಗ ಕೂಡ ತುಂಬಾ ಉಳಿಸಬಹುದು ಇದರಲ್ಲಿ. ನೋಡಕ್ಕೂ ಲುಕ್ ಇರ್ತದೆ. ಇದು ಒಂದೊಂದು ಡೋರ್ ಸುಮಾರು ನಾವು 5 ಅಡಿ ಬಿಡ್ತವರೆಗೆ ಮಾಡ್ಲಿಕ್ಕೆ ಆಗುತ್ತೆ. ಉದಾಹರಣೆ ಒಂದು 10 ಅಡಿ ವಾರ್ಡ್ರೋಬ್ ಇತ್ತು ಅಂದ್ರೆ 2 ಡೋರ್ ನಲ್ಲಿ ಅದು ಕಂಪ್ಲೀಟ್ ಫಿನಿಶ್ ಆಗಿದೆ, ಕವರ್ ಆಗುತ್ತೆ. ಆಮೇಲೆ ಇಲ್ಲಿ ಇದು ಫೋಲ್ಡಿಂಗ್ ಡೋರ್ ಅಂತ ಮಾಡಿದ್ದೀವಿ. ಸಖತ್ತಾಗಿದೆ ಇದು ಫೋಲ್ಡಿಂಗ್. ಹೀಗೆ ಮಾಡಿದ್ರೆ ಇದು ಕ್ಲೋಸ್ ಆಗುತ್ತೆ, ಹೀಗೆ ಮಾಡಿದ್ರೆ ಓಪನ್ ಆಗುತ್ತೆ. 2 ಡೋರ್ ಒಂದೇ ಕಡೆ ಫೋಲ್ಡ್ ಆಗ್ಬಿಡುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ. ಈಗ ಇಲ್ಲೊಂದು ಮೆಟೀರಿಯಲ್ ಯೂಸ್ ಮಾಡಿರ್ತೀರ ಸರ್ ನೀವು, ಇದರಲ್ಲೂ ತುಂಬಾ ವೆರೈಟಿಗಳು ಬರ್ಬೋದು. ತುಂಬಾ ತರ ಕಡಿಮೆ ರೇಟ್ ಇದು ಬರುತ್ತೆ, ಹೈ ರೇಂಜ್ ಇದು ಬರುತ್ತಲ್ವಾ. ಈಗ ನಮ್ಮ ವೀಕ್ಷಕರು ಒಂದು ಮಿಡ್ ರೇಂಜ್ ಅಲ್ಲಿ ಇರ್ತಾರೆ, ಅಂದ್ರೆ ಅವರಿಗೆ ತುಂಬಾ ದುಡ್ಡು ಖರ್ಚು ಮಾಡೋದಕ್ಕಾಗ್ಲಿ ಅಥವಾ ಸುಮಾರು ಜನ ಎಲ್ಲಾ ಫೀಲ್ಡ್ ಅಲ್ಲೂ ದಾರಿ ತಪ್ಪಿಸೋರು ಇದ್ದಾರೆ. ಅಂದ್ರೆ ಲಾಭಕ್ಕಿಂತ ಜಾಸ್ತಿ ಇನ್ನೂ ಲಾಭವನ್ನ ಪಡ್ಕೋಬೇಕು ಅನ್ನೋ ಒಂದು ನಿಷ್ಠೆಯಲ್ಲಿ ಕೆಲಸ ಮಾಡ್ತಿರ್ತಾರೆ. ಅದು ಅವರವರ ಬಿಸಿನೆಸ್, ಅದು ನಾವೇನು ಹೇಳೋಕ್ಕಾಗಲ್ಲ. ಆದ್ರೆ ನಿಮ್ಮಲ್ಲಿಗೆ ಬಂದ್ರೆ ಒಬ್ಬ ಈ ತರದ ಕೆಲಸ ಮಾಡ್ಕೋಬೇಕು ಅನ್ನೋನಿಗೆ ಏನೆಲ್ಲ ಸ್ಪೆಷಲ್ ಆಗಿ ಸಿಗುತ್ತೆ ಸರ್? ಖಂಡಿತ. ಯಾಕಂದ್ರೆ ನಾವು ಮೊದ್ಲು ನೀವು ಹೇಳಿದಾಗೇನೆ ಹಣ ಅನ್ನೋದು ತುಂಬಾ ಕಷ್ಟ ಸಂಪಾದನೆ ಮಾಡ್ತಾರೆ. ಈಗ ಯಾರೊಬ್ರು ಗ್ರಾಹಕರು ಬಂದ್ರು ಅಂದ್ರೆ ಅವ್ರ ಹತ್ರ ಸುಲಿಗೆ ಮಾಡೋ ತರ ಆಗ್ಬಾರ್ದು. ಅವರ ದುಡ್ಡಿಗೆ ನಾವು ನ್ಯಾಯ ಒದಗಿಸಿಕೊಡುವಂತ ಧರ್ಮ ನಿಜವಾಗ್ಲೂ. ಅದಕ್ಕೆ ಅವರ ಬಜೆಟ್ಗೆ, ಅವ್ರ ರೇಂಜ್ಗೆ ಯಾವ ತರ ನಾವು ಮಾಡ್ಬೋದು ಅನ್ನೋದು ಬೇರೆ ಬೇರೆ ತರ ಮೆಟೀರಿಯಲ್ ಇದೆ ನಮ್ಮ ಹತ್ರ. ಅಂದ್ರೆ ಒಳ್ಳೆ ಗುಣಮಟ್ಟದ ಮೆಟೀರಿಯಲ್ಗಳೇ, ಅದರಲ್ಲಿ ಅದನ್ನು ನಾವು ಅವರಿಗೆ ಸಲಹೆ ಕೊಡ್ತೀವಿ. ನಿಮ್ಮ ನೋಡಿ, ನಿಮ್ಮ ಬಜೆಟ್ಗೆ ಈ ಮೆಟೀರಿಯಲ್ ಯೂಸ್ ಮಾಡ್ಬೋದು, ಇದು ಮಾಡ್ಬೋದು ಅಂತ. ಆಮೇಲೆ ಅವರು ಕ್ವಾಲಿಟಿ ತುಂಬಾ ಚೆನ್ನಾಗಿರೋ ತರನೇ ನೀವು ಮಾಡ್ತೀರಾ. ಈಗ ನಮ್ಮ ಒಂದು ವಾಹಿನಿಯನ್ನ ನೋಡಿ ಯಾರಾದ್ರೂ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದ್ರು ಅಂತ ಹೇಳಿದ್ರೆ ಅವ್ರಿಗೆ ಏನ್ ಸ್ಪೆಷಲ್ ಆಗಿ ಆಫರ್ ಕೊಡ್ತೀರಾ ನಮ್ಮ ಕಾರ್ಯಕ್ರಮದಲ್ಲಿ? ನಮ್ಮಲ್ಲಿ ನಿಜ ಹೇಳ್ಬೇಕಂದ್ರೆ ಆಫರ್ಗಿಂತಲೂ ಅವ್ರ ಗುಣಮಟ್ಟ, ಅಂದ್ರೆ ನನ್ನ ಆಸೆ ಏನಂದ್ರೆ ಅವರು ಇರುವಷ್ಟು ದಿವಸ ಅವ್ರು ನೋಡಿದ ಅವಾಗೆಲ್ಲ ಇದು ಯಾರೋ ಒಂದು ಮಾಡ್ಕೊಟ್ಟಿದ್ದಾರಪ್ಪ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ಚೆನ್ನಾಗಿರ್ಲಿ ಅವರು ಅನ್ನೋ ತರ ಭಾವನೆ ಬರ್ಬೇಕು ಅವರಲ್ಲಿ. ನಮಗ್ ಕೊಟ್ಟು ಕೂಡ ಅಷ್ಟೇ, ಅವ್ರು ಎಷ್ಟು ಕೊಟ್ಟಿದ್ದಾರೆ ಅನ್ನೋದು ನಮ್ಗೆ 1-2 ತಿಂಗಳ ನಾವು ಮರ್ತ ಹೋಗ್ಬೋದು ನಾವು. ಆದರೆ ನಾವು ಮಾಡಿರೋ ಒಂದು ಬದುಕು ಇದೆಯಲ್ಲ ಅವ್ರ ಮನೆಯಲ್ಲಿ ಶಾಶ್ವತವಾಗಿ ಇರ್ತದೆ. ಇದೇ ನಿಜವಾಗ್ಲೂ ನಾನು ಅವ್ರಿಗೆ ಆಫರ್ ಅಂತ ಆದ್ರೂ ಈ ಒಂದು ವಾಹಿನಿಯನ್ನು ನೋಡಿ ಯಾರಾದ್ರೂ ಬಂದಿದ್ರೆ ಅವ್ರಿಗೆ ಒಂದು ಏನೋ ಸ್ಪೆಷಲ್ ಆಗಿ ಖಂಡಿತ ಒಂದು ಒಳ್ಳೆ ಕ್ವಾಲಿಟಿ ಒಂದಿಷ್ಟು ಕಡಿಮೆ ರೇಂಜ್ ಅಲ್ಲಿ ನೀವು ಮಾಡ್ಕೊಡಿ ಅಂತ ಇಷ್ಟಪಡ್ತೀನಿ. ಮತ್ತೆ ಈ ತರದ ವರ್ಕ್ ಗಳೆಲ್ಲ ನಾವು ನೋಡ್ತಾ ಇರ್ತೀವಲ್ಲ ಸರ್, ಇದಕ್ಕೆಲ್ಲ ನಮ್ಗೆ ಎಷ್ಟು ವರ್ಷ ಗ್ಯಾರಂಟಿ ಇರುತ್ತೆ? ಅದಕ್ಕೂ ಗ್ಯಾರಂಟಿಯನ್ನ ಕೊಡ್ತೀರಾ? ಹೌದು, ಗ್ಯಾರಂಟಿ ಕೊಡ್ತೀವಿ. ಆಮೇಲೆ ನಾವು ಉಪಯೋಗಿಸುವಂತದ ಆ ಪ್ರಾಡಕ್ಟ್ ಗಳಿಗೆ ಅದೆಲ್ಲ ಅದರದ್ದು ಕಂಪನಿ ಕಡೆಯಿಂದನೇ ವಾರಂಟಿ ಬರ್ತದೆ. ಉದಾಹರಣೆಗೆ ನಾವು ಹಿಂಜಸ್ ಎಲ್ಲ ಹ್ಯಾಫ್ಲೆ ಯೂಸ್ ಮಾಡ್ತೀವಿ, ಹ್ಯಾಫ್ಲೆ ಅಥವಾ ಬ್ಲಮ್ ಯೂಸ್ ಮಾಡ್ತೀವಿ, ಅದಕ್ಕೆ ಕಂಪನಿ ಕಡೆಯಿಂದ 10 ವರ್ಷ ವಾರಂಟಿ ಕೊಡ್ತಾರೆ. ಹಾಗೆ ಬೇರೆ ಬೇರೆ ಮೆಟೀರಿಯಲ್ ಕಂಪನಿ ಕಡೆಯಿಂದ, ಈಗ ಪ್ಲೈವುಡ್ಗೆ ಕಂಪನಿ ಕಡೆಯಿಂದ ವಾರಂಟಿ ಇರ್ತದೆ.
ಓಕೆ ಓಕೆ ಇದೆಲ್ಲ ಅನುಕೂಲ ಆಗುತ್ತೆ. ಇಲ್ಲಿ ನೋಡಿ, ಇದೊಂದು ನಿಮ್ಮ ಕಾರ್ನರ್ ಎಲ್ ಶೇಪ್ ಈ ತರ ವಾರ್ಡ್ರೋಬ್ ಬಂದಾಗ ನೋಡಿ, ಕಾರ್ನರ್ ಈ ತರ ಟರ್ನ್ ಆಗುತ್ತೆ. ಆ ಕಾರ್ನರ್ ಪೂರ್ತಿ ನಿಮಗೆ ಉಪಯೋಗಿಸ್ಕೋಬಹುದು. ಇಲ್ಲಂದ್ರೆ ಯಾವಾಗ್ಲೂ ಈ ತರ ಬಂದಾಗ ಕಾರ್ನರ್ ಒಂದು ಕಡೆ ಡಮ್ಮಿ ಆಗುತ್ತೆ. ಇದು ಎಲ್ ಶೇಪ್ ಪೂರ್ತಿ ನಿಮಗೆ ವಾರ್ಡ್ರೋಬ್ ಸಿಗುತ್ತೆ. ಎಸ್ ಹೌದು, ನೋಡಿ ಎಷ್ಟು ಚೆನ್ನಾಗಿದೆ. ಆಮೇಲೆ ಈಗ ಇಷ್ಟು ಇಲ್ಲೇನೋ ಒಂದು ಸಿಂಪಲ್ ಆಗಿ ನಮ್ಗೆ ಈಗ ನೀವು ತೋರಿಸ್ತಿದ್ದೀರಾ, ಇದಿಷ್ಟನ್ನು ಬಿಟ್ಟು ನಿಮ್ಮ ಹತ್ರ ಏನ್ ಕ್ಯಾಟ್ಲಾಗ್ ತಗೊಳ್ಳೋದಕ್ಕೆ ಅಥವಾ ಇಲ್ಲಿ ಬಂದು ಏನಾದ್ರೂ ಡಿಸೈನ್ ಅನ್ನ ನೋಡೋದಕ್ಕೆ ಅವಕಾಶಗಳು ಇದೆಯಾ? ಹೇಗೆ ಇದ್ರೆ ನನಗೆ ಈ ಆಫೀಸ್ ಎಲ್ಲಿರೋದು ಇದೀಗ, ಈಗ ನಾವು ಒಂದು ಪ್ಲೇಸ್ ಅಲ್ಲಿ ನಿಂತಿದೀವಿ, ಈ ಆಫೀಸ್ ಅಡ್ರೆಸ್ ಅನ್ನ ನೀವೇ ಹೇಳಿದ್ರೆ ಚೆನ್ನಾಗಿರುತ್ತೆ. ಖಂಡಿತವಾಗ್ಲು ಇದು ಸಹಕಾರ ನಗರದಲ್ಲಿ ಇದೆ. ಈಗ ಸಹಕಾರ ನಗರದಲ್ಲಿ ಕೊಡಿಗೆಹಳ್ಳಿ ಮೈನ್ ರೋಡ್ ಅಂದ್ರೆ ಏರ್ಪೋರ್ಟ್ ರೋಡ್ ಇಂದ ಹೆಬ್ಬಾಳ ದಾಟಿದ ಮೇಲೆ ಏರ್ಪೋರ್ಟ್ ರೋಡ್ ಮುಂದೆ ಬಂದ್ರೆ ಸರ್ವಿಸ್ ರೋಡ್ ಬರ್ತದೆ. ಸರ್ವಿಸ್ ರೋಡ್ ತಗೊಂಡ್ರೆ ಫಸ್ಟ್ ಸಿಗ್ನಲ್ ಲೆಫ್ಟ್ ತಗೊಂಡ್ರೆ ಅಲ್ಲಿಂದ 1 ಕಿಲೋಮೀಟರ್ ಅಲ್ಲಿ ಕೊಡಿಗೆಹಳ್ಳಿ ಮೈನ್ ರೋಡ್ ಸಹಕಾರ ನಗರದಲ್ಲಿ ಈ ಶೋರೂಮ್ ಇದೆ ಸದ್ಯದಲ್ಲಿ. ಆದರೆ ಇಲ್ಲಿ ಇನ್ನೊಂದು ನಿಮಗೆ ಸಂತೋಷದ ಒಂದು ವಿಚಾರವನ್ನು ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ ನಾನು. ನಮ್ಮ ಸಂಸ್ಥೆ ಶುರುವಾಗಿ ಈಗಾಗಲೇ 30 ವರ್ಷ ಆಯಿತು. 30 ವರ್ಷದ ಹಿಂದೆ ನಾವು ಮಾಡಿದ್ದಂತಹ ಕಿಚನ್ ಕೂಡ ಇವತ್ತಿಗೂ ಸುರಕ್ಷಿತವಾಗಿ ಚೆನ್ನಾಗಿ ಅದು ಮನೆಯಲ್ಲಿ ಉಪಯೋಗಿಸ್ಕೊಳ್ತಾ ಇದ್ದಾರೆ. ಹಾಗೆ ಈ 30ನೇ ವರ್ಷದಲ್ಲಿ ನಾವು ಏನಾದರೂ ಒಂದು ವಿಶೇಷವಾದ ಒಂದು ಇದನ್ನು ನಾವು ನಮ್ಮ ಗ್ರಾಹಕರಿಗೆ ಒದಗಿಸಿಕೊಡ್ಬೇಕನ್ನೋ ದೃಷ್ಟಿಯಿಂದ ಹೊಸ ಒಂದು ಫ್ಯಾಕ್ಟ್ರಿ ನಮ್ಮದು ಈಗಾಗಲೇ ಸಿದ್ಧಗೊಳ್ತಾ ಇದೆ. ಅಲ್ಲಿ ಫ್ಯಾಕ್ಟ್ರಿ ಆಮೇಲೆ ಶೋರೂಮು ಸ್ಟುಡಿಯೋ ಎಲ್ಲ ಒಂದೇ ಸೂರಿನ ಕೆಳಗಡೆ ಎಲ್ಲ ಇರ್ತದೆ. ಎಲ್ಲಿ ಸರ್ ಅದು? ಇಲ್ಲಿಂದ ಇನ್ನೊಂದು 4 ಕಿಲೋಮೀಟರ್ ಅಂದ್ರೆ ಜಕ್ಕೂರು ಅಂತ, ಇಲ್ಲಿಂದ ಅದೇ ಏರ್ಪೋರ್ಟ್ ರೋಡ್ ಮುಂದೆ ಹೋದ್ರೆ ಜಕ್ಕೂರು ಅಂತ ಒಂದು ಗ್ರಾಮ, ಅಲ್ಲಿ ಮುಖ್ಯ ರಸ್ತೆಯಲ್ಲಿ ಫ್ಯಾಕ್ಟ್ರಿ ಶೋರೂಮ್ ಇನ್ನೊಂದು ತಿಂಗಳಲ್ಲಿ ಅದು ಪೂರ್ಣಗೊಳ್ಳುತ್ತೆ. ಖಂಡಿತ. ಈಗ ಸದ್ಯಕ್ಕೆ ನಾವು ನಿಂತಿರುವಂತಹ ಈ ಒಂದು ಕಚೇರಿಯ ಅಡ್ರೆಸ್ ಅನ್ನ ಮತ್ತೆ ಇವರ ಫೋನ್ ನಂಬರ್ ಅನ್ನ ಎಲ್ಲವನ್ನ ನಾನು ಡಿಸ್ಪ್ಲೇ ಮತ್ತೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಎಲ್ಲ ಕಡೆನೂ ಕೊಟ್ಟಿರ್ತೀನಿ. ಮತ್ತೆ ಇಲ್ಲಿನ ಗೂಗಲ್ ಮ್ಯಾಪ್ ಅನ್ನು ಕೂಡ ನಿಮ್ಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ಒಮ್ಮೆ ಇಲ್ಲಿಗೆ ಬನ್ನಿ, ಭೇಟಿಯಾಗಿ ಇವರನ್ನ. ನಿಮ್ಗೆ ಇಲ್ಲಿ ಕಾಣಿಸ್ತಿರ್ಬೋದು, ಇಲ್ಲಿ ಕೂಡ ತುಂಬಾ ಡಿಸೈನ್ಸ್ಗಳು ಅಥವಾ ಮನೆಯ ಕಿಚನ್ಗಿರ್ಬಹುದು ಅಥವಾ ಮನೆಯ ಈ ವಾರ್ಡ್ರೋಬ್ ಇದಕ್ಕೆಲ್ಲ ಯೂಸ್ ಮಾಡುವಂಥ ಮೆಟೀರಿಯಲ್ಗಳನ್ನ ಇಟ್ಟಿದ್ದಾರೆ. ಕೇವಲ ಇಲ್ಲಿರುವಂಥ ಸಣ್ಣ ಒಂದು ಪ್ರದೇಶದಲ್ಲಿ ಎಷ್ಟು ಇಡೋಕ್ಕಾಗತ್ತೆ ಅಷ್ಟನ್ನ ಇಟ್ಟಿದ್ದಾರೆ. ಅದನ್ನ ಬಿಟ್ಟರೆ ಇವ್ರ ಹತ್ರ ಒಂದಿಷ್ಟು ಕ್ಯಾಟ್ಲಾಗ್ಗಳಿರುತ್ತೆ, ಬೇರೆ ಬೇರೆ ವೆರೈಟಿ ಡಿಸೈನ್ಸ್ಗಳಿರುತ್ತೆ. ಆಮೇಲೆ ಇನ್ನೊಂದನ್ನು ಕೇಳ್ಪಟ್ಟೆ ನಾನು, ಏನಂತ ಹೇಳಿದ್ರೆ ಒಂದು ರೂಮನ್ನು ನಿಮಗೆ ಕೊಟ್ಬಿಟ್ರೆ ಅದನ್ನ ಹೇಗೆ ರೆಡಿ ಮಾಡ್ತೀವಿ ಅಂತ ಸ್ಕೆಚ್ ಕೂಡ ಕೊಡ್ತೀರಾ ನೀವು? ಸೊ ಅದನ್ನ ಒಮ್ಮೆ ತೋರಿಸ್ಬೋದಾ ನಮಗೆ? ಖಂಡಿತ. ಈ ಮುಖ್ಯವಾಗಿ ನಮ್ಮ ಗ್ರಾಹಕರು ನಮ್ಮನ್ನು ಸಂಪರ್ಕ ಮಾಡಿ ನಮ್ಮಲ್ಲಿ ಇಂಟೀರಿಯರ್ ಬೇಕಂತ ಹೇಳಿದ ಸಂದರ್ಭದಲ್ಲಿ ನಾವು ಮೊದಲು ಅವರ ಮನೆಗೆ ಹೋಗಿ ಅವರ ಮನೆಯದು ಫ್ಲೋರ್ ಪ್ಲಾನ್, ಹಾಗೆ ಅವರ ವಿಂಡೋ ಎಲ್ಲಿ ಬರ್ತದೆ, ಡೋರ್ ಎಲ್ಲಿ ಬರ್ತದೆ, ಇದೆಲ್ಲ ಮೆಜರ್ಮೆಂಟ್ ತಗೊಂಡು ನಮ್ಮ ಟೀಮ್ನವರು ಪೂರ್ತಿ ಮೆಜರ್ಮೆಂಟ್ ತಗೊಂಡ್ಬರ್ತಾರೆ. ಆಮೇಲೆ ಅವ್ರನ್ನು ನಾವು ಇಲ್ಲಿ ಕರೆಸಿ ನಾವು 3D ನಲ್ಲಿ ಅದಕ್ಕೆ ಡಿಸೈನ್ ಮಾಡಿರ್ತೀವಿ. ಆ 3D ಡಿಸೈನ್ಸ್ ನ ಎಲ್ಲ ಅವರಿಗೆ ನಾವು ಇಲ್ಲಿ ತೋರಿಸಿ ಮನವರಿಕೆ ಮಾಡಿಕೊಡ್ತೀವಿ. ನಿಮ್ಮ ಮನೆಯಲ್ಲಿ ಇಲ್ಲಿ ಇಂಥದ್ದು ಹೀಗೆ ಬರ್ತದೆ ಅಂತ ಎಲ್ಲ ತೋರಿಸ್ತೀವಿ. ಅಂದ್ರೆ ನನ್ನ ಅಭಿಪ್ರಾಯ ಹೇಗೆ ಅಂದ್ರೆ, ಅವ್ರಿಗೆ ಮನೆಗೆ ಮಾಡೋಕೆ ಅವ್ರ ಇಂಟೀರಿಯರ್ ನಮ್ಗೆ ಆರ್ಡರ್ ಕೊಡೋಕೆ ಮೊದಲೇ ಅವ್ರ ಮನೆ ಹೇಗೆ ಬರ್ತದೆ ಅಂತ ಅವರಿಗೆ ಕಣ್ಣಾರೆ ಅವರು ನೋಡ್ಬೇಕು. ಮಾಡಿದ್ಮೇಲೆ ಇಲ್ಲ ನಾವು ಸ್ವಲ್ಪ ಹಾಗೆ ಮಾಡಬಹುದಾಗಿತ್ತು, ಹೀಗೆ ಮಾಡ್ಬೇಕಾಗಿತ್ತು ಅಂತ ಬರಬಾರ್ದು. ಮೊದಲೇ ಅದನ್ನು ನಾವು ಎಷ್ಟು ಸಲ, ಒಂದು 3-4 ಸಲ ಬೇಕಾದ 3D ಡಿಸೈನ್ ಬದಲಾವಣೆ ಮಾಡಿ ಬೇರೆ ಬೇರೆ ತರ ಮಾಡಿ ತೋರಿಸ್ತೀವಿ ಅವರು. ಈ ಭ್ರಮರಿಯಿಂದ ಒಂದು ವಿಶೇಷತೆ ಏನು ಅಂತ ಹೇಳಿದ್ರೆ, ನೋಡಿ, ನೀವು ಒಂದೇ ಸೂರಿನಡಿ ನಿಮ್ಮ ಕಂಪ್ಲೀಟ್ ಇಂಟೀರಿಯರ್ ಒಂದೇ ಸೂರಿನಡಿ ಮುಗಿಸ್ಕೊಡ್ತೀವಿ. ಅಂದರೆ ಉದಾಹರಣೆಗೆ ನಿಮ್ಮ 3D ಡಿಸೈನ್ನಿಂದ ಹಿಡಿದು ಪ್ರೊಡಕ್ಷನಿಂದ ಹಿಡಿದು ಎಲ್ಲ ಕಂಪ್ಲೀಟ್ ನಮ್ಮದೇ ಫ್ಯಾಕ್ಟ್ರಿ, ನಮ್ಮದೇ ಮೆಷಿನು, ಒಂದೇ ಟೀಮ್ ಎಲ್ಲ ಕಂಪ್ಲೀಟ್ ಕೆಲಸ ಫಿನಿಶ್ ಮಾಡಿಕೊಡ್ತೇವೆ. ಸಾಮಾನ್ಯವಾಗಿ ಆ ಥರ ಬೇರೆ ಕಡೆ ಎಲ್ಲೂ ಇರಲ್ಲ. ಈಗ ಬೇರೆ ಬೇರೆ ದೊಡ್ಡ ದೊಡ್ಡ ಕಂಪ್ನಿಗಳು ಇರ್ಬೋದು, ಅವರು ಡಿಸೈನ್ ಮಾಡಿಕೊಡ್ತಾರೆ, ಪ್ರೊಡಕ್ಷನ್ ಬೇರೆ ಕಡೆ ಆಗುತ್ತೆ. ಅಥವಾ ಅವರು ಪ್ರೊಡಕ್ಷನ್ ಮಾಡ್ಬೋದು, ಅವರು ಕಾಂಪೊನೆಂಟ್ಸ್ ಎಲ್ಲ ಔಟ್ಸೋರ್ಸ್ ಮಾಡಿ ಸಬ್ ಕಾಂಟ್ರಾಕ್ಟರ್ ಜಾಬ್ ವರ್ಕ್ ಮಾಡಿಸ್ಕೊಂಡು ಬೇರೆ ಕಡೆಯಿಂದ ಮಾಡ್ಕೊಂಡು ಬರ್ತಾರೆ. ಬಟ್ ನಮ್ಮಲ್ಲಿ ಹಾಗಲ್ಲ. ಪೂರ್ತಿ ಡಿಸೈನಿಂದ ಹಿಡಿದು ಎಂಡ್ವರೆಗೆ ಒಂದೇ ಯೂನಿಟಲ್ಲಿ ಒಂದೇ ಟೀಮಿಂದ ಕಂಪ್ಲೀಟ್ ಆಗುತ್ತೆ. ಇದು ಒಂದು ಪ್ಲಸ್ ಪಾಯಿಂಟ್. ಇದು ಈಗ ಸುಮಾರು ಜನ ಹಿಂಗ್ ಮಾಡ್ತೀವಿ, ಹಂಗ್ ಮಾಡ್ತೀವಿ, ಅದು ಮಾಡೋಣ ಸರ್, ಇದು ಮಾಡೋಣ ಅಂತಾರೆ. ಸ್ಟಾರ್ಟಿಂಗ್ ಒಂದಿರುತ್ತೆ, ಆಮೇಲೆ ಇನ್ನೊಂದಿರುತ್ತೆ, ಎಂಡಿಂಗ್ ಆಗೋಗಿ ಮತ್ತೊಂದು ಆಗ್ಬಿಡುತ್ತೆ. ಸೊ ಅದೆಲ್ಲ ಇಲ್ಲಿ ನಿಮ್ಮಲ್ಲಿ ಆಗೋದಿಲ್ಲ. ಅದಕ್ಕೆ ಎಷ್ಟು ಪ್ರೈಸ್ ಆಗುತ್ತೆ ಏನೋ ಅನ್ನೋದನ್ನು ಸ್ಟಾರ್ಟಿಂಗ್ ಅಲ್ಲೇ ಕೊಡ್ತೀವಿ ನಾವು. ಓಕೆ. ಆಮೇಲೆ ಇನ್ನೊಂದು ಬಹಳ ಮುಖ್ಯ ಸರ್, ಈಗ ನಾವೀಗ ಕಿಚನ್ ನೋಡಿದ್ವಿ, ಒಳಗಡೆ ಇಂಟೀರಿಯರ್ ಡಿಸೈನ್ ಅನ್ನು ನೋಡಿದ್ವಿ. ಈಗ ನಮ್ಮಲ್ಲಿ ಸುಮಾರು ಜನಕ್ಕೆ ಬೇರೆ ಬೇರೆ ಹೋಟೆಲ್ಸ್ ಗಳನ್ನ ಮಾಡೋದು ಅಥವಾ ಈ ಕಾಂಡಿಮೆಂಟ್ಸ್ ಗಳನ್ನ ಮಾಡೋದು, ಅವುಗಳಿಗೂ ಕೂಡ ಇಂಟೀರಿಯರ್ ವರ್ಕ್ ಆಗುತ್ತೆ. ಅಂತದನ್ನು ನೀವು ಮಾಡ್ತೀರಾ ಅಥವಾ ಖಾಲಿ ಗೃಹೋಪಯೋಗಿ ವಿಚಾರಗಳು ಮಾತ್ರ ನೀವು ಮಾಡೋದಾ, ಹೇಗೆ ಅಂತ? ಅಂದ್ರೆ ಈಗ ಅದು ಕೂಡ ನಾವು ಮಾಡಬಹುದು.
ಆದ್ರೆ ನಾವು ಈಗ ಈ ರೆಸಿಡೆನ್ಷಿಯಲ್ ಅಲ್ಲೇ ಒಂಥರ ಸ್ಪೆಷಲಿಸ್ಟ್ ತರ ಅನ್ನೋ ತರ ಆಗಿದ್ದೀವಿ. ಈ ಇದರಲ್ಲಿ ನಾವು ಮುಂದುವರಿತಾ ಇದ್ದೇವೆ. ಓಕೆ, ಮುಂದಿನ ದಿನಗಳೇ ಅದನ್ನು ಕೂಡ ಮಾಡೋ ಯೋಜನೆ ಇದೆ. ಆಮೇಲೆ ಈ ಸಾಲಿಡ್ ಫರ್ನಿಚರ್ಸ್, ಸಾಫ್ಟ್ ಫರ್ನಿಚರ್ಸ್ ಓಕೆ, ಇದೆಲ್ಲ ಮಾಡ್ಬೇಕನ್ನೋ ಒಂದು ಯೋಜನೆ ಇದೆ. ಮುಂದಿನ ದಿನಗಳಲ್ಲಿ ಮಾಡೋರಿದ್ದೀವಿ. ಅಂದ್ರೆ ನಿಮ್ಮ ಒಂದು ಕಂಪ್ಲೀಟ್ ಮನೆ ವಿಚಾರಕ್ಕೆ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಸೂಟೇಬಲ್, ಅಥವಾ ಅಪಾರ್ಟ್ಮೆಂಟ್ಗಳು ಇದಕ್ಕೆಲ್ಲ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಬಹುದು. ಎಸ್, ಖಂಡಿತವಾಗಿಯೂ 30 ವರ್ಷದಿಂದ ಇವರು ಸರ್ವಿಸ್ ಕೊಡ್ತಿದ್ದಾರೆ, ಇವತ್ತು ಫೀಲ್ಡ್ ಅಲ್ಲಿ ಇದ್ದಾರೆ ಅಂತ ಹೇಳಿದ್ರೆ ಇವರ ಸರ್ವಿಸ್ ಎಷ್ಟು ಕ್ವಾಲಿಟಿ ಆಗಿದೆ ಅನ್ನೋದನ್ನ ನೀವೇ ಅರ್ಥ ಮಾಡ್ಕೊಳ್ಳಿ. ಸರ್, ನನಗೀಗ ಇಲ್ಲಿ ಬಂದು ಇಷ್ಟೆಲ್ಲ ನೋಡಿದ್ವಿ, ನಮ್ಗೆ ಯಾವ್ದಾದ್ರು ಒಂದು ಮನೆಯನ್ನ ತೋರಿಸ್ಬೋದಾ? ನೀವು ಮಾಡಿರುವಂತಹ ಮನೆಗೆ ನೀವೇ ಕರ್ಕೊಂಡು ಹೋಗಿ ತೋರಿಸಿದ್ರೆ ಚೆನ್ನಾಗಿರುತ್ತೆ ಅಂತ ಅನ್ಕೋತೀನಿ. ಯಾಕಂದ್ರೆ ನಮ್ಮ ವೀಕ್ಷಕರಿಗೆ ಅದನ್ನ ತೋರಿಸಿದ್ರೆ ಒಂದ್ ಕಡೆ ಟ್ರಸ್ಟ್ ಬಿಲ್ಡ್ ಆಗುತ್ತೆ, ಇನ್ನೊಂದ್ ಕಡೆ ನಿಮ್ಮ ವರ್ಕ್ ನಮ್ಗೆ ನೋಡೋದಕ್ಕೆ ಸಿಗುತ್ತೆ ಹೇಗೆಲ್ಲ ಮಾಡಿದಿರಂತ. ಖಂಡಿತ ಎಲ್ಲಾದ್ರೂ ಒಂದ್ ಮನೆಗೆ ನಾವು ಹೋಗಿ ಬರ್ಬೋದು. ಇತ್ತೀಚೆಗೆ ಒಂದು 3 ತಿಂಗಳ ಹಿಂದೆ ಒಂದು ಡೂಪ್ಲೆಕ್ಸ್ ಮನೆ ಒಂದು ನಾವು ಕಂಪ್ಲೀಟ್ ಮಾಡಿದೀವಿ. ಆ ಮನೆ ನಾನು ನಿಮಗೆ ಕರ್ಕೊಂಡೋಗಿ ತೋರಿಸ್ತೀನಿ. ಖಂಡಿತ ಖಂಡಿತ. ಈಗ ನಾವು ಇವರೇ ಬಿಲ್ಡ್ ಮಾಡಿರುವಂತಹ ಮನೆಗೆ ಹೋಗ್ತೀವಿ. ಸೊ ಅಲ್ಲಿ ಏನೆಲ್ಲ ಕೆಲಸನ ಮಾಡಿದ್ದಾರೆ, ಸೊ ಅದು ಯಾವ ರೀತಿ ಕ್ವಾಲಿಟಿ ಆಗಿದೆ ಅದನ್ನು ಕೂಡ ನಮ್ಮ ವಿಡಿಯೋದಲ್ಲಿ ಚೆಕ್ ಮಾಡ್ಕೊಂಡು ಬರೋಣ, ಬನ್ನಿ. ನಾವೀಗ ನಾಗರಬಾವಿ ಸಮೀಪ ಇವರೇ ಇಂಟೀರಿಯರ್ ಕಂಪ್ಲೀಟ್ ಆಗಿ ಇಂಟೀರಿಯರ್ ಮಾಡಿರುವಂಥ ಒಂದು ಅತ್ಯದ್ಭುತವಾದ ಮನೆಗೆ ಬಂದಿದ್ದೀವಿ. ಈ ಮನೆ ಹೆಂಗಿದೆ ಅಂತ ಹೇಳಿದ್ರೆ ಅದನ್ನು ನೀವು ನೋಡಬೇಕು, ಯಾಕಂದರೆ ಅದನ್ನು ನಾನು ಎಕ್ಸ್ಪ್ಲೈನ್ ಮಾಡೋಕ್ಕೆ ಸಾಧ್ಯ ಇಲ್ಲ. ನಿಮಗೆ ಪ್ರಾರಂಭದಲ್ಲಿ ಒಂದು ಡೋರ್ ಕಾಣಿಸುತ್ತೆ, ಆ ಡೋರಿಂದ ಹಿಡಿದು ಒಳಗಡೆ ಕೆಲವೊಂದು ಹೊಸ ಹೊಸ ಭಿನ್ನವಾಗಿ ಮಾಡಿದ್ದಾರೆ. ಅಂದರೆ ಈಗ ನಾವು ತೊಟ್ಟಿ ಮನೆ ಅಂತ ಏನು ನೋಡ್ತೀವಿ, ಅದೇ ಥರ ಇಲ್ಲೊಂದು ಏನಿದೆ ಸರ್, ಅದ್ಮೇಲೆ ಬೆಳಕಿನ ತೊಟ್ಟಿ. ಓಕೆ, ಮೇಲ್ಗಡೆ ಇದೆ, ಅದನ್ನು ತೋರಿಸ್ತೀನಿ ಈ ವಿಡಿಯೋದಲ್ಲಿ. ಸರ್, ಈ ಡೋರಿಂದ ಸ್ಟಾರ್ಟ್ ಆಗುತ್ತಲ್ವ ನಿಮ್ಮ ಕೆಲಸ? ಓಕೆ, ಇಲ್ಲಿ ನಾವು ಎಂಟ್ರ್ ಆಗಿದ ತಕ್ಷಣ ಗಣೇಶನ ದರ್ಶನ ಆಗುತ್ತೆ. ಎಸ್ ಎಸ್ ಎಸ್, ನೋಡಿ ಅಲ್ಲಿ ಗಣೇಶನ ದರ್ಶನ ಮನೆಗೆ ಎಂಟ್ರಿ ಆದ ತಕ್ಷಣ ಸಿಗುತ್ತೆ. ಸೊ ಅದು ಹೆಂಗೆ ಸರ್, ಅದು ಒಂದು ಫುಲ್ ಇದ್ರಲ್ಲಿ ಕೆತ್ತನೆ ಮಾಡಿರೋದು? ಅಂದ್ರೆ ಅದು ಮಧ್ಯದಲ್ಲಿ CNC ಕಟಿಂಗ್ ಅಂತ ಹೇಳ್ತೀವಿ. ಅದು ಒಳಗಡೆ LED ಲೈಟ್ ಇರುತ್ತೆ, ಮೇಲೆ ಗ್ಲಾಸ್ ಬರ್ತದೆ. ಅದ್ರ ಮೇಲೆ ನಾವು ವುಡ್ ಅಲ್ಲಿ CNC ಕಟಿಂಗ್ ಮಾಡಿದೀವಿ. ಓಕೆ ಓಕೆ. ಈ ಸೋಫಾನು ನಿಮ್ದೇ ಇರುತ್ತಾ ಹೇಗೆ? ಸೋಫಾ ಕೂಡ ನಮ್ದೇ, ಕಂಪ್ಲೀಟ್ ಫರ್ನಿಚರ್ ಇಂಟೀರಿಯರ್ಸ್ ನಾವು. ಎಸ್, ಒಳಗೆ ಬನ್ನಿ. ನೋಡಿ ಹಾಲ್ ನೋಡಿ, ನಿಮಗೆ ಹಾಲಿಗೆ ಎಂಟ್ರಿ ಆದ ತಕ್ಷಣ ಶಂಕರಾಚಾರ್ಯರ ಒಂದು ಫೋಟೋ ಕಾಣಿಸುತ್ತೆ. ಗುರುಗಳ ದರ್ಶನ ಅಂತ ಹೇಳ್ಬೋದು ಅದನ್ನ. ಸೊ ಆ ಫೋಟೋಗೆ ಒಂದು ಫ್ರೇಮು, ಲೈಟಿಂಗು ಮತ್ತು ದೇವ್ರ ಮನೆಗೆ ಏನಿದೆ ಅದಕ್ಕೆ ಸಮಾನಾಂತರವಾಗಿ ಅದನ್ನು ಇಟ್ಟಿದ್ದಾರೆ. ಈ ಕಡೆ ಬಂದರೆ ಟಿವಿ ಯೂನಿಟ್. ಸೊ ಇದಕ್ಕೆ ಏನಂತ ಕರಿತೀರಾ ಸರ್ ನಿಮ್ಮ? ಇದು ಫ್ಲೂಟೆಡ್ ಪ್ಯಾನಲ್ಸ್ ಅಂತ ಹೇಳ್ತೀವಿ, ಮಧ್ಯದಲ್ಲಿ ಫ್ಲೂಟೆಡ್ ಪ್ಯಾನಲ್ಸ್ ಬರ್ತದೆ. ಆಮೇಲೆ ಬ್ಯಾಕ್ಗ್ರೌಂಡ್ ವೈಟ್ ಬ್ಯಾಕ್ಗ್ರೌಂಡ್ ಕೊಟ್ಟಿದ್ದೀವಿ. ಓಕೆ, ಅಂದ್ರೆ ಈ ಹಾಲ್ಗೆ ಇದು ಪಕ್ಕ ಇದೇ ತರ ಇರಬೇಕು ಅಂತ ಪ್ಲಾನ್ ಮಾಡಿ? ಖಂಡಿತ. ಅಂದ್ರೆ ಅವರ ವಾಲ್, ಆಮೇಲೆ ಒಳಗಡೆ ಪೂಜಾ ರೂಮ್ ಡೋರ್, ಈ ಟೀ ಕುಡ್ಗೆ ಎಲ್ಲ ಮ್ಯಾಚಿಂಗ್ ಆಗಿ, ಆಮೇಲೆ ಫ್ಲೋರಿಂಗ್ ಇದೆಲ್ಲ ನೋಡ್ಕೊಂಡು ಅದಕ್ಕೆ ಈ ಕಲರ್ ಕಾಂಬಿನೇಷನ್ ಕೊಡ್ತೀವಿ. ಈವನ್ ಈ ಲೈಟು ಇದು ಎಲ್ಲ ನೀವೇ ಸೆಲೆಕ್ಟ್ ಮಾಡ್ತೀರಾ? ಹೇಗೆ ಸಲಹೆ ಕೊಡ್ತೀವಿ, ಈ ತರ ಲೈಟ್ ಹಾಕಬಹುದು ಅಂತ ಹೇಳ್ತೀರಾ? ಓಕೆ. ಇನ್ನು ನೀವು ಈ ಕಡೆ ಬಂದ್ರೆ ಒಂದು ರೂಮ್ ಇದೆ. ಸೊ ಆ ರೂಮ್ ಒಂದ್ಸಲ ಹೋಗಿ ಬರೋಣ, ಬನ್ನಿ. ಸೊ ಇಲ್ಲಿರುವ ಡೋರ್ಸ್ಗಳು, ಆಮೇಲೆ ಬೆಡ್ಡು, ಆಮೇಲೆ ವಾರ್ಡ್ರೂಫು ಎಲ್ಲವೂ ಕೂಡ ಇವರೇ ಮಾಡಿರುವಂಥದ್ದು. ಒಂದೊಂದು ಮನೆಗೆ ಒಂದೊಂದು ಡಿಸೈನನ್ನು ಮಾಡ್ತಾರಂತೆ. ಇಲ್ಲಿ ನೋಡಿ, ಇದು ಈಗ ನಾವು ಹ್ಯಾಂಡಲನ್ನು ಯೂಸ್ ಮಾಡುವಾಗಲೂ ಬಗೆಯಲ್ಲಿ ಯೂಸ್ ಮಾಡ್ಬೋದು. ಇದು ಹೊಸ ಇದೆ ಈಗ ಬಂದಿರೋ, ಇದು ಫುಲ್ ಲೆಂತ್ ಇರುತ್ತೆ, ಮೇಲಿನ ಕೆಳಗವರು ಎಲ್ಲ ಹ್ಯಾಂಡಲ್ಗಳು ಅದೇ ತರ ಬರ್ತದೆ. ತುಂಬಾ ಚೆನ್ನಾಗಿದೆ, ನೋಡೋಕ್ಕೂ ಒಳ್ಳೆ ಲುಕ್ ಇರ್ತದೆ. ಆಮೇಲೆ ತುಂಬಾ ಸ್ಟ್ರಾಂಗ್ ಇರ್ತದೆ, ಸ್ಕ್ರೂ ಕೂಡ ತುಂಬಾ ಚೆನ್ನಾಗಿರ್ತದೆ. ಇದ್ರ ಒಳಗಡೆ ಬಂದ್ರೆ ಇಲ್ಲೊಂದಿದೆ ನೋಡಿ, ಹೇಗಿದೆ ಇದು? ಇದು ಜ್ಯುವೆಲ್ಲರಿ ಆರ್ಗನೈಸರ್ ಅಂತ ಹೇಳ್ತೀವಿ. ಜ್ಯುವೆಲ್ಲರೀಸ್, ಆಮೇಲೆ ನಿಮ್ಮ ವಾಚ್, ಪರ್ಸ್ ಇಂಥದ್ದೆಲ್ಲ ಇದರಲ್ಲಿ ನೀವು ನೋಡಿ. ಈಗ ನಾವೆಲ್ಲ 2-3 ಐಟಮ್ ಇದ್ರೆ ಗೊಜಲಾಗಿ ಇಟ್ಕೊಂತೀವಿ, ಆದ್ರೆ ಇದನ್ನ ಸಪರೇಟ್ ಆಗಿ ಇಡೋದಕ್ಕೆ ಒಂದು ಚಾನ್ಸ್. ಈ ತರನು ಒಂದು ವರ್ಕ್ ಪಕ್ಕದಲ್ಲಿ ಟೇಬಲ್ಸ್ ಗಳಿರ್ಬೋದು, ಅಥವಾ ಈ ರೀತಿಯಾದಂತಹ ಒಂದು ಗೋಡ್ರೇಜ್ ಅಂತ ಏನ್ ಕರಿತೀವಿ ಅದಿದ್ರೆ, ಇವೆಲ್ಲವೂ ಹಳೆ ಕಾಲದ ಫೀಲಿಂಗ್ಸ್, ಅಂದ್ರೆ ಹಳೆ ಕಾಲದ ಟಚ್ ಅನ್ನ ಕೊಡುತ್ತೆ. ಅಲ್ಲಿ ಒಂದು ವರ್ಕ್ ಫ್ರಮ್ ಹೋಮ್ ಮಾಡೋದಕ್ಕೆ ಒಂದು ಚಿಕ್ಕ ಆಫೀಸ್ ತರ ಸೆಟಪ್ ಮಾಡಿದ್ದಾರೆ. ಅದನ್ನ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಸೂಪರ್.
ಈ ಒಂದು ಡಿಸೈನ್ಸ್ಗಳನ್ನೆಲ್ಲ ಹೇಗೆ ಸರ್, ಅಂದ್ರೆ ನೀವೇ ಸ್ವತಃ ರೆಡಿ ಮಾಡ್ತೀರಾ ಅಥವಾ ಎಲ್ಲಾದ್ರೂ ರಿಸರ್ಚ್ ಮಾಡ್ತಿರ್ತೀರಾ, ಹೇಗೆ ನೀವು? ಮಾಡ್ತೀವಿ ಅಂದ್ರೆ ನಾವು ಮೊದಲು ಇಲ್ಲಿದ್ದ ಈ ಮೆಜರ್ಮೆಂಟ್ ಎಲ್ಲ ತಗೊಂಡು ಓಕೆ ಇವ್ರ ಮನೆ ರೆಡಿ ಆಗ್ತಾ ಇರುವಾಗ್ಲೇ ಆಮೇಲೆ ನಮ್ಮ ಅಲ್ಲಿ ಆಫೀಸಲ್ಲಿ ಅದು 3D ನಲ್ಲಿ ಎಲ್ಲ ಫ್ಲೋರ್ ಪ್ಲಾನ್ ಮಾಡಿ 3D ನಲ್ಲಿ ಹಾಕಿ ಓಕೆ ಯಾವ ತರ ಮಾಡಿದ್ರೆ ಚೆನ್ನಾಗಿರ್ಬೋದು ಅಂತ ಎಲ್ಲ ಮಾಡ್ಕೊಂಡು ಆಮೇಲೆ ಇವರಿಗೂ ಕೂಡ ಅದನ್ನು ಮನವರಿಕೆ ಮಾಡಿಕೊಟ್ಟು ಡಿಸೈನ್ ಕಂಪ್ಲೀಟ್ ಮಾಡ್ತೀವಿ. ಈ ಕಲರ್ ಸೆಲೆಕ್ಷನ್ ಇದೆಲ್ಲ ನೀವು ಅವ್ರ ಫ್ಯಾಮಿಲಿಗೆ ಬಿಟ್ಬಿಡ್ತೀರಾ? ಅವ್ರಿಗೆ ಯಾಕಂದ್ರೆ ಕಲರ್ದು ಸಾಮಾನ್ಯವಾಗಿ ಬೇರೆ ಬೇರೆ ಅವರವರಿಗೆ ಆದ ಒಂದು ಅಭಿರುಚಿಗಳಿರ್ತವೆ. ಎಸ್ ಕೆಲವರಿಗೆ ಡಾರ್ಕ್ ಲೈಟಿಗೆ ಮತ್ತೆ ಅವರ ಅಭಿರುಚಿಗೆ ತಕ್ಕಂತೆ ನಾವು 3D ನಲ್ಲಿ ಕಲರ್ ಸಲಹೆ ಕೊಡ್ತೀವಿ, ಈ ತರ ಮಾಡ್ಬೋದು, ಈ ಕಲರ್ ಚೆನ್ನಾಗಿರ್ತದೆ. ಇದೆಲ್ಲ ಈಗ ಎಷ್ಟು ವರ್ಷ ಗ್ಯಾರಂಟಿ ಇರುತ್ತೆ ಸರ್? ಈ ಬಿಜಾಗ್ರಗಳೆಲ್ಲ ಇರುತ್ತಲ್ಲ, ಇದಕ್ಕೆಲ್ಲ ಎಷ್ಟು ವರ್ಷ ಗ್ಯಾರಂಟಿ? ಇದೆಲ್ಲ ಬಹುಶಃ ಲೈಫ್ ಟೈಮ್ ವಾರಂಟಿ ಅಂತ ಹೇಳ್ಬೋದು. ಇದು ಯಾವತ್ತೂ ಏನು ಆಗುವಂಥದ್ದಲ್ಲ, ಅಷ್ಟು ಚೆನ್ನಾಗಿರ್ತದೆ. ಆಮೇಲೆ ನಾವು ಕೂಡ ಸರ್ವಿಸ್ ವಿಚಾರ ಬಂದಾಗ ಯಾವುದೇ ಕಾರಣಕ್ಕೂ ಆ ಥರ ರಿಪೇರಿ ಬರಬಾರ್ದು ಅನ್ನೋ ನಿಟ್ಟಿನಲ್ಲೇ ಆ ಕ್ವಾಲಿಟಿ ಆ ಗುಣಮಟ್ಟನ ಕಾಪಾಡ್ಕೊಂಡು ಬರ್ತೀವಿ. ಎಸ್ ಎಸ್ ನಿಜ ಸರ್, ಫಿನಿಶಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ. ಫಿನಿಶ್ ಕೊಡ್ಬೇಕಂದ್ರೆ ಅದಕ್ಕೆ ಆದ ಕೆಲವೊಂದು ಮೆಷಿನರಿಗಳು ಕೂಡ ಇದೆ ನಮ್ಮ ಹತ್ರ. ಅದಕ್ಕೆ ತಕ್ಕನಾಗಿ ಜರ್ಮನ್ ಮೆಷಿನ್, ಇಂಪೋರ್ಟೆಡ್ ಮೆಷಿನ್ಸ್ ಒಂದಷ್ಟಿದೆ. ಆ ಮೆಷಿನ್ ಇದ್ರೆ ಮಾತ್ರ ಈ ತರ ಫಿನಿಶ್ ಕೊಡಕ್ಕೆ ಸಾಧ್ಯ ಇದೆ. ಹೌದು ಹೌದು ಹೌದು. ಈಗ ಒಂದು ಮನೆ ಅಂತ ಹೇಳಿದ್ರೆ ಅಲ್ಲಿ ಬೆಳಕು ಸಾಮಾನ್ಯವಾಗಿ ಜಾಸ್ತಿ ಬೇಕು. ಈ ಮನೆಯಲ್ಲಿ ಒಂದು ವಿಶೇಷವಾಗಿದೆ ನೋಡಿ, ಇಲ್ಲಿ ಹೊರಗಡೆ ಬೆಳಕಿನ ಕಿಂಡಿಗಳನ್ನ ಇಟ್ಟಿದ್ದಾರೆ ಮೇಲ್ಗಡೆ. ಅಂದ್ರೆ ನಾವೆಲ್ಲ ಫುಲ್ ಟೆರೆಸ್ ಮನೆಗಳನ್ನು ನೋಡ್ತೀವಿ, ಆದ್ರೆ ಈ ತರ ಬೆಳಕಿನ ಕಿಂಡಿಗಳನ್ನ ಇಟ್ಟರೆ ಎಲ್ಲ ಒಂದ್ ಕಡೆ ಲೈಟ್ ತುಂಬಾ ಕಡಿಮೆ ಬೇಕಾಗುತ್ತೆ. ಮನೆಯಲ್ಲಂತೂ ಎಲ್ಲ ಕಡೆನೂ ಈಗ ಬೆಳಕು ಆಮೇಲೆ ಗಾಳಿ ನಮಗೆ ಫ್ರೀ ಆಗಿ ಸಿಕ್ಕುವಂಥದ್ದು. ಅದನ್ನು ಎಷ್ಟು ನಾವು ತಗೊಳ್ತೀವಿ ಅಷ್ಟು ಒಳ್ಳೇದು, ಮನೆಗೆ ಲುಕ್ ಇರ್ತದೆ. ಕರೆಕ್ಟ್ ಸರ್. ಈ ಫೋಟೋ ಹೆಂಗೆ ಇದನ್ನೇ ಮಾಡಿಸ್ಬೇಕು ಅಂತ ನಿಮ್ಗೆ ಅನಿಸ್ತು, ಮತ್ತೆ ಇದೇ ಡಿಸೈನ್ ಯಾಕೆ ಸೂಟೇಬಲ್ ಅಂತ ಅನಿಸ್ತು? ಹೌದು, ಅಂದ್ರೆ ಒಂದನೇದಾಗಿ ಅವರು ಶಂಕರಾಚಾರ್ಯರು ಆರಾಧನೆ ಮಾಡ್ಕೊಂಡು ಬಂದಿರುವಂತದ್ದು. ಅದಕ್ಕಾಗಿ ಈ ಜಾಗ ಕೂಡ ಇತ್ತು, ನಾವು ಕೂಡ ಇದಕ್ಕೆ ಸಲಹೆ ಕೊಟ್ಟು ಈ ತರ ಮಾಡ್ಬೋದು. ಆಮೇಲೆ ಲೈಟಿಂಗ್ ಇದೆಲ್ಲ ಐಡಿಯಾ ಕೊಟ್ವಿ. ಆಮೇಲೆ ಪೂಜಾ ರೂಮು ಈ ಫ್ರೇಮ್ ಎರಡೂ ಮ್ಯಾಚ್ ಆಗೋ ತರ ಎಲ್ಲ ಡಿಸೈನ್ ಮಾಡಿ ಕೊಟ್ವಿ. ಸೂಪರ್ ಸರ್, ಸೂಪರ್. ಇದು ದೇವ್ರ ಮನೆ? ಇದು ದೇವ್ರ ಮನೆ, ಕಂಪ್ಲೀಟ್ ಬರ್ಮಾಟಿಕ್ ನಲ್ಲಿ ಮಾಡಿರುವಂತ ಎಲ್ಲ ಹಳೆ ಕಾಲದ್ದು ಏನಿದೆ ಅದೇ ತರ ಡಿಸೈನ್ ಮಾಡಿದ್ವಿ ಎಲ್ಲ. ಓಕೆ ಓಕೆ ಓಕೆ. ತುಂಬಾ ಸ್ಪೇಷಿಯಸ್ ಆಗಿದೆ. ನೈಸ್. ಕಿಚನ್ನು ಇಲ್ಲಿದೆ. ಸೊ ಕಿಚನ್ಗೆ ಬಂದರೆ ಈ ಕಲರ್ ಒಂಥರ ಬೇರೆ ಥರ ಇದೆ ಸರ್. ಇದು ನಾವು ನೋಡಿಲ್ಲ, ಅಂದರೆ ಎಲ್ಲರ ಮನೆ ಕಿಚನ್ ಬೇರೆ ಬೇರೆ ಥರ ಇರುತ್ತೆ. ಇದು ಒಂಥರ ಡಿಫ್ರೆಂಟ್ ಆಗಿ ಕಾಣಿಸ್ತಿದೆ ನಮಗೆ. ಇದು ಮಾಡ್ಯುಲರ್ ಕಿಚನ್. ಇಲ್ಲಿ ಕೂಡ ಅಷ್ಟೇ ಯೂಸ್ ಮಾಡಿರೋದೆಲ್ಲ ಆಕ್ರಿಲಿಕ್ ಮೆಟೀರಿಯಲ್ ಯೂಸ್ ಮಾಡಿದ್ವಿ ಶಟರ್ಸ್ಗೆ. ಆಮೇಲೆ ಪುಲ್ಔಟ್ಸ್ ಕೂಡ ಅಷ್ಟೇ ಎಲ್ಲ ಲಕ್ಸುರಿಯಾಗಿ ಒಳ್ಳೆ ಹೈ ಎಂಡ್ ಮೆಟೀರಿಯಲ್ಗಳು ಯೂಸ್ ಮಾಡಿದ್ದೀವಿ. ಇದು ಲೆಗ್ರಾ ಬಾಕ್ಸ್ ಅಂತ ಹೇಳ್ತೀವಿ ಈ ಪುಲ್ಔಟ್ಸ್ ಎಲ್ಲ. ಇದು ಈ ಥರ ಇದೆ, ಲೆಗ್ರಾ ಅಂತ ಇದೆ, ಈ ಥರ ಬರ್ತದೆ. ಎಲ್ಲ ಕೂಡ ಅಷ್ಟೇ, ನೀವು ಒಂದೇ ಬೆರಳಲ್ಲಿ ಎಲ್ಲ ಡ್ರಾವರ್ನು ನಾವು ಆಪ್ರೇಟ್ ಮಾಡ್ಬೋದು, ಅಷ್ಟು ಸ್ಮೂತ್ ಇರುತ್ತೆ, ಅಷ್ಟು ಸಾಫ್ಟ್ ಕ್ಲೋಸ್ ಇರುತ್ತೆ. ಓಕೆ ಓಕೆ ಓಕೆ, ಸೂಪರ್. ಆಮೇಲೆ ಈ ಕಾರ್ನರ್ ನೋಡಿ, ಕಾರ್ನರ್ ಈ ಥರ ಇರ್ತದೆ, ವಾವ್. ಇದು ಸ್ವಿಂಗ್ ಕಾರ್ನರ್ ಅಂತ ಹೇಳ್ತೀವಿ. ಇದು ಕಂಪ್ಲೀಟ್ಲಿ ಮ್ಯಾಕ್ಸಿಮಮ್ ಯುಟಿಲೈಸೇಷನ್ ಇದು. ಶಟರ್ಸ್ ಕೂಡ ಎಲ್ಲ ಸಾಫ್ಟ್ ಕ್ಲೋಸ್, ಆಟೋಮೆಟಿಕ್ ಕ್ಲೋಸ್ ಆಗುತ್ತೆ. ಹೇಗಿರ್ತದೆ. ಓಕೆ ಓಕೆ, ಆಟೋಮೆಟಿಕ್ ಹೋಗ್ಬಿಡುತ್ತೆ ಅಲ್ವಾ? ತುಂಬಾ ಸ್ಮೂತ್ ಆಗಿ ಹೋಗುತ್ತೆ. ತುಂಬಾ ಸ್ಮೂತ್ ಆಗಿ. ಇಲ್ಲಿ ಕೂಡ ನೋಡಿ, ಇದು ಪುಲ್ ಔಟ್, ಇದು ಸ್ವಲ್ಪ ಲೆಂತ್ ಇದೆ. ಇದು ಸಾಕಷ್ಟು ಸಾಮಾನುಗಳು ನಮ್ಗೆ ಇದ್ರೊಳಗೆ ಹಿಡಿಯುತ್ತೆ. ತುಂಬಾ ಸಾಮಾನುಗಳು ಜೋಡಿಸ್ಬೋದು. ಇದು ಡೋರ್, ಡಬಲ್ ಡೋರ್ ಬಂದಾಗ ಹೀಗೆ ಬರ್ತದೆ. ಅಂದ್ರೆ ಒಂದೊಂದು ಡೋರ್ಗಳು ಕೂಡ ನೀವು ಬೇರೆ ಬೇರೆ ತರ ಇಟ್ಟಿದ್ದೀರಿ ಒಳಗಡೆ. ಅಲ್ಲಿ ಅದು ತುಂಬಾ ಕ್ಲೋಸ್ ಆಗುತ್ತೆ, ಇದು ಫುಲ್ಲಿ ಜಾಸ್ತಿ ಜಾಗ ಇದೆ, ಇದು ಓಪನ್ ಡೋರ್ ಇದೆ, ಈ ತರ ಮಾಡಿದ್ದೀರಾ ಅಲ್ವಾ? ಪ್ರತಿ ಮನೆ ಮಾಡುವಾಗಲೂ ಹಿಂಗೇನೋ ಒಂದು ಹೊಸ ಕಾನ್ಸೆಪ್ಟ್ ಮಾಡಿ ಬೇರೆ ಬೇರೆ ತರ ಅವ್ರ ಮನೆ ಜಾಗ ಮತ್ತೆ ಅವರ ಮನೆ ಎಷ್ಟು ಸಾಮಾನುಗಳು ಇರ್ಬೋದು ಅಂತ ಅವ್ರ ಫ್ಯಾಮಿಲಿ, ಅವ್ರ ಕುಟುಂಬದ ಇದು ನೋಡಿದಾಗ ಗೊತ್ತಾಗುತ್ತಲ್ಲ, ಅದಕ್ಕೆ ಸರಿಯಾಗಿ. ಒಂದನ್ನ ಕೇಳ್ಪಟ್ಟೆ ನಾನು, 18 ವರ್ಷದ ಹಿಂದೆ ಇವರು ಈ ಮನೆ ಇದೆಯಲ್ಲ, ಈ ಮನೆ ಓನರ್ ಫ್ಯಾಮಿಲಿ ಅವ್ರದ್ದು ಒಂದು ಮನೆ ಮಾಡಿರ್ತಾರಂತೆ. ಅಲ್ಲಿ ಒಂದು ನಟ್ ಕೂಡ, ಒಂದು ಬೋಲ್ಟ್ ನಟ್ ಕೂಡ ಅದು ಏನೂ ಆಗಿರಲ್ಲಂತೆ, ಒಂದು ಸ್ಕ್ರೂ ಕೂಡ ಲೂಸ್ ಆಗಿರಲ್ಲಂತೆ. ಸೊ ಅದೇ ಕಾರಣಕ್ಕೆ ಮತ್ತೆ ಇವರೇ ಬೇಕು ಅಂತ ಈ ಮನೆ ಓನರು
ಈ ಮನೆಯನ್ನು ಮಾಡಿಸಿರೋದು ಇವ್ರ ಕೈಯಿಂದಾನೆ. ಸೊ ಮೇಲ್ಗಡೆ ನೋಡ್ಕೊಂಡು ಬರೋಣ, ಅಲ್ಲೂ ಕೂಡ ತುಂಬ ಚೆನ್ನಾಗಿ ಕೆಲವೊಂದು ಕೆಲಸಗಳನ್ನು ಮಾಡಿದ್ದಾರೆ. ಇಲ್ಲಿ ಇದು ಅಡಿಗೆ ಮನೆ, ಅದು ಸುಲಭವಾಗಿ ಕೈಗೆ ಸಿಗ್ಲಿ ಅಂತ ಹೇಳಿ ಸ್ಪೈಸ್ ರ್ಯಾಕ್ ಅಂತ ಅಲ್ಲಿ ಒಂದಷ್ಟು ಓಪನ್ ಕೊಟ್ಟಿದ್ದೀವಿ. ಅಂದ್ರೆ ಇಲ್ಲಿಗೆ ನಾವು ಅಡಿಗೆ ಮಾಡ್ತಾ ಇರುವಾಗ ಸುಲಭವಾಗಿ ಕೈಯಿಂದ ಸಿಗ್ಬೋದು, ಸುಲಭವಾಗಿ ಅಡಿಗೆ ಮಾಡ್ಬೋದು. ಆ ದೃಷ್ಟಿಯಿಂದ ಚಿಕ್ಕ ಪುಟ್ಟ ಏನಾದ್ರು ಬೇಕಾದ್ರೆ ಅಲ್ಲೇ ಇಲ್ಲಿ ಇಟ್ಕೊಳ್ಳೋ ಅಂತ ಹೀಗೆ ಮಾಡಿದ್ವಿ. ಓಕೆ, ಇದು ಕೂಡ ಇದು ಕೂಡ ನಮ್ದೇ. ಇದು ಟಾಲ್ ಯೂನಿಟ್ ನೋಡಿ, ಇದು ಡಬಲ್ ಡೋರ್ದು ಈ ತರ ಬರ್ತದೆ. ಇದು ಪೂರ್ತಿ ಈ ತರ ಸ್ಟೋರೇಜ್ಗೆ ತುಂಬಾ ಜಾಗ ಸಿಗ್ತದೆ. ಇಡೀ ಮನೆಯಲ್ಲಿ ಇಡೀ ಕಿಚನ್ ಅಲ್ಲಿ ಏನೇನು ಸಾಮಾನು ಇಟ್ಕೊಳ್ಳೋದು ಅಷ್ಟು ಸಾಮಾನುಗಳು ನಾವು ಇದರಲ್ಲಿ ಜೋಡಿಸ್ಬೋದು, ಅಷ್ಟು ಜಾಗ ಬರ್ತದೆ ಇದರಲ್ಲಿ. ವೀಕ್ಷಕರೇ, ಈಗ ನಾವು ತೋರಿಸ್ತಿರುವಂತಹ ಮನೆಯ ಓನರ್ ಇವರೇ. ಸರ್, ನಿಮ್ಮ ಹೆಸರು? ಪ್ರಸನ್ನ ಕುಮಾರ್ ಅಂತ. ಪ್ರಸನ್ನ ಕುಮಾರ್. ಹೆಗ್ಗದ್ದೆ ಸ್ಟುಡಿಯೋ ಕಡೆಯಿಂದ ಇವತ್ತು ನಿಮ್ಮ ಮನೆ ತೋರಿಸ್ಬೇಕು ಅಂತ ಹೇಳಿ ನಮ್ಗೆ ಇವ್ರು ಕರ್ಕೊಂಡು ಬಂದಿದ್ದೆ. ಆ್ಯಕ್ಚುಲಿ ನಿಮ್ಮಿಬ್ಬರಿಗೂ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀವಿ. ನಿಮಗೆ ಇಷ್ಟು ಒಳ್ಳೆ ಮನೆ ನಿರ್ಮಾಣ ಮಾಡಿದ್ದಕ್ಕೆ ಮತ್ತು ಇಷ್ಟೊಂದು ಕನಸುಗಳನ್ನು ಕಂಡಿದ್ದಕ್ಕೆ ನಾವು ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀವಿ. ಸೊ ಇಲ್ಲೊಂದು ಪೇಂಟಿಂಗ್ ಇದೆ. ಸೊ ಇದು ಯಾರು ಬಿಡಿಸಿದ್ದು ಸರ್? ಇದು ನನ್ನ ಮಗಳು. ಓಕೆ, ರಂಗೋಲಿ ಅಲ್ವಾ ಅದು? ನಮ್ಮ ಭಾರತೀಯ ಸಂಸ್ಕೃತಿ ಏನಿದೆ ರಂಗೋಲಿ, ಅದೇ ತರ ಒಂದು ಮಾಡ್ಬೇಕಂತ ಹೇಳಿ ರಂಗೋಲಿ ಬಿಡಿಸಿ, ಅದಕ್ಕೆ ನಮ್ಮ ಹರಿಶ್ಚಂದ್ರಾಚಾರ್ಯ ಅವ್ರದ್ದು ಕೆಲವೊಂದು ಐಡಿಯಾಸ್, ಫ್ರೇಮ್ ಈ ತರ ಮಾಡೋಣ, ಸೊ ಇಲ್ಲಿ ಕಿಟಕಿ ಮಧ್ಯಮ ಹಾಕೋಣ ಅಂತ ಹೇಳಿ, ಸೊ ಅವರ ಐಡಿಯಾಸು ಮತ್ತೆ ನಮ್ಮ ಐಡಿಯಾಸು ಒಂದು ಬ್ಲೆಂಡ್ ಮಾಡಿ ಮಾಡಿರ್ತಕ್ಕಂಥದ್ದು ಈ ಪೂರ್ತಿ ಮನೆ. ಸೂಪರ್ ಸರ್, ತುಂಬಾ ಚೆನ್ನಾಗಿದೆ. ಇಲ್ಲಿ ಒಂದು ಲೈಟ್ ಕೂಡ ಏನು ಯೂಸ್ ಮಾಡಿದ್ದಾರೆ ಅದು ಕೂಡ ಸ್ಪೆಷಲ್ ಆಗಿದೆ. ಆಮೇಲೆ ಕಲರ್ ಕಾಂಬಿನೇಷನ್ ಅಂತೂ ನಾವು ಹೇಳೋಂಗೆ ಇಲ್ಲ. ಈವನ್ ನೀವು ಒಂದು ಕಿಟಕಿಗೆ ಯೂಸ್ ಮಾಡಿರುವಂಥ ಕರ್ಟೈನ್ಸ್ಗಳು ಕೂಡ ತುಂಬ ಅಫಿಷಿಯಲ್ ಆಗಿ ಸೆಲೆಕ್ಟ್ ಮಾಡಿದ್ದೀರಾ ಅಂತ ಅನ್ನಿಸ್ತಿದೆ. ಸೊ ಈಗ ನಾನು ಯಾಕೆ ಮೇಲಕ್ಕೆ ಕರ್ಕೊಂಡು ಬಂದೆ ಅಂತ ಹೇಳಿದ್ರೆ, ಇಲ್ಲೊಂದು ಬ್ಯೂಟಿಫುಲ್ ಪ್ಲೇಸ್ ಇದೆ ನೋಡಿ. ಸೊ ಇದನ್ನು ನಾವು ಅಂದರೆ ನೀರು ಬಿದ್ದರೆ ತೊಟ್ಟಿ ಮನೆ ಅಂತ ಏನು ಕರಿತೀವಿ, ಮೇಲ್ಗಡೆಯಿಂದ ನೀರು ಬೀಳೋದು, ಒಂದು ಜಾಗವನ್ನು ಮನೆಯ ಮಧ್ಯಭಾಗದಲ್ಲಿ ಇಡೋದನ್ನು ತೊಟ್ಟಿ ಮನೆ ಅಂತ ಕರಿತೀವಿ. ಸೊ ಇದು ಏನದು? ಬೆಳಕಿನ ಬೆಳಕಿನ ತೊಟ್ಟಿ. ಓಕೆ, ಅದು ಉಲ್ಟಾ ಇದು ಬೆಳಕಿನ ತೊಟ್ಟಿ ಅಂತ. ಸರ್, ಈ ಒಂದು ಇದನ್ನೇ ಈ ಕಾನ್ಸೆಪ್ಟನ್ನು ಮಾಡಬೇಕು ಅಂತ ಯಾಕೆ ಅನ್ನಿಸ್ತು, ಮತ್ತು ಇವರು ನಿಮಗೆ ಹೆಂಗೆ ಸಿಕ್ಕಿದ್ರು ಅಂತ? ಹರಿಶ್ಚಂದ್ರಾಚಾರ್ಯ ಅವರು ಸುಮಾರು 20 ವರ್ಷದಿಂದ ನನಗೆ ಪರಿಚಯ. ನಮ್ಮ ಹಳೆ ಮನೆಗೆ ಇಂಟೀರಿಯರ್ಸ್ ಮಾಡಿಕೊಟ್ಟಿದ್ರು. ಆದರೆ ಹೇಗಿತ್ತಪ್ಪ ಅಂತ ಹೇಳಿದ್ರೆ, 20 ವರ್ಷದಿಂದ ನಾನು ಮತ್ತೆ ಅವರ ಫೋನ್ ನಂಬರ್ ಹುಡುಕ್ಲಿಕ್ಕೆ ಅವಶ್ಯಕತೆ ಬಿದ್ದಿರಲಿಲ್ಲ. ಅಂದರೆ ಯಾವ ವರ್ಕ್ಗಳು ಡ್ಯಾಮೇಜ್ ಆಗಿಲ್ಲ. ಎಲ್ಲ ಒಂದು ಸಣ್ಣ ಸ್ಕ್ರೂ ಲೂಸ್ ಆಗಿದ್ದು ಒಂದು ಬಿಟ್ಟರೆ ಮತ್ತೆ ಅವ್ರನ್ನ ಮತ್ತೆ ಕರಿಬೇಕು ಮೇಂಟೆನೆನ್ಸ್ಗೆ ಅಂತ ಅವಶ್ಯಕತೆನೇ ಬಿದ್ದಿರಲಿಲ್ಲ. ಈಗ ಈ ಮನೆ ಹೊಸ ಮನೆ ಕಟ್ಟಬೇಕಾದ್ರೆ ಅವರ ಫೋನ್ ನಂಬರ್ ಹುಡುಕಿ ಅವ್ರನ್ನ ಭೇಟಿ ಮಾಡಿದೆ. ಅದ್ರ ಮಧ್ಯೆ ಕೆಲವೊಂದು ಸ್ನೇಹಿತರು ಹೇಳಿದ್ರು, ಹೊಸ ಮನೆ ಕಟ್ತಾ ಇದೆಯಾ, 20 ವರ್ಷದ ಕತೆ ಅವಧಿನಿಂದ ಆಯಿತು, ಇವಾಗಿನ ಒಂದು ಇಂಟೀರಿಯರ್ಸ್ನ ತೋರಿಸ್ತೀನಿ ಬಾ ಅಂತೇಳಿ ಒಂದೆರಡು ಕಡೆ ಕರ್ಕೊಂಡೋಗಿ ಅಲ್ಲಿ ಎಲ್ಲ ನೋಡ್ಕೊಂಡ್ಬಂದ್ವಿ. ಅವರು ಎಲ್ಲ ಡಿಸೈನ್ಸು ಇದು ಎಲ್ಲ ತೋರಿಸಿದ್ರು. ಮತ್ತು ಇವ್ರ ಹತ್ರ ಕೂತ್ಕೊಂಡು ಇವ್ರ ಆಫೀಸಿಗೆ ಹೋಗಿ ಅಲ್ಲಿ ವಿಚಾರ ಮಾಡಿದಾಗ ಒಂದು ಆಶ್ಚರ್ಯ ಏನಪ್ಪ ಅಂತ ಹೇಳಿದ್ರೆ, ಅವರು ಲೇಟೆಸ್ಟ್ ಏನಿದೆ ಅದಕ್ಕೆಲ್ಲ ಅಪ್ಡೇಟ್ ಆಗಿಬಿಟ್ಟಿದ್ದಾರೆ. ಹೌದು, ನಮ್ಮ ಒಂದು ಇಚ್ಛೆಗೆ ಅನುಗುಣವಾಗಿ ಅವ್ರ ಹತ್ರ ಸಾಕಷ್ಟು 100 ಕಸ್ಟಮರ್ಸಿಗೆ ಮಾಡಿರ್ತಕ್ಕಂಥ ಡಿಸೈನ್ಸ್ ಇದೆ. ಅವ್ರ ವಿಶೇಷತೆ ಏನಪ್ಪಾ ಅಂತ ಹೇಳಿದ್ರೆ, ಅವರು ಇದಿದೆ ಇದನ್ನ ಮಾಡ್ಕೊಳ್ಳಿ, ಇದಿದೆ ಅದನ್ನ ಮಾಡ್ಕೊಳ್ಳಿ ಅಂತ ತೋರಿಸ್ಲಿಲ್ಲ. ನಮ್ಮ ಅನಿಸಿಕೆಗಳನ್ನು ತಿಳ್ಕೊಂಡು ಅದಕ್ಕೆ ಅವರು ಸಜೆಷನ್ಸ್ ಕೊಟ್ಟು ನಮ್ಮ ಒಂದು ಅನಿಸಿಕೆಗಳನ್ನು ಒಂದು ಬೆರೆಸಿ, ಅಂದರೆ ಒಂದು ಬ್ಲೆಂಡ್ ಅಂತ ಹೇಳ್ತೀವಲ್ಲ, ಮಾಡಿದಾಗ ಇಷ್ಟೊಂದು ಚೆನ್ನಾಗಿ ಬರುತ್ತೆ. ಅದು ಅವ್ರದ್ದೊಂದು ಯುನೀಕ್ನೆಸ್ ಹೇಳ್ಬೇಕಂತ ಹೇಳಿದ್ರೆ. ಸಾಕಷ್ಟು ಐಡಿಯಾಸ್ ಇದೆ ಅವ್ರಿಗೆ. ಓಕೆ, ನಾವೊಬ್ರು ಆರ್ಕಿಟೆಕ್ಟ್ ಹತ್ರ ಹೋಗಿ ನಾವು ಇಂಟೀರಿಯರ್ಸು ಡಿಸೈನ್ ಮಾಡ್ತಕ್ಕಂಥದ್ದು ಒಂದು, ಅದಕ್ಕೆ ಲಕ್ಷಾಂತರ ರೂಪಾಯಿ ಫೀಸ್ ಕೊಡಬೇಕು. ಆದರೆ ಇವ್ರ ಹತ್ರ ಹೋದರೆ ಡಿಸೈನ್ ಇವರೇ ಮಾಡಿಕೊಡ್ತಾರೆ, ಮೆಟೀರಿಯಲ್ ಸೆಲೆಕ್ಷನ್ ಇವರೇ ಮಾಡಿಕೊಡ್ತಾರೆ, ಇಂಪ್ಲಿಮೆಂಟೇಷನ್ ಅವರೇ ಮಾಡ್ತಾರೆ, ಇನ್ಸ್ಟಾಲೇಷನ್ ಅವರೇ ಮಾಡ್ತಾರೆ, ಜೊತೆಗೆ ಈ ಥರ ಒಂದು ನೈಸ್ ಐಡಿಯಾಸ್ ಕೊಡ್ತಾರೆ. ಸರಿಯಾದ ಸಮಯಕ್ಕೆ ಇದೆಲ್ಲ ಪಕ್ಕ ಇರ್ತಾರಲ್ವಾ? ಯಾವುದೇ ಗೃಹಪ್ರವೇಶಕ್ಕೆ ನಾನು ಅವರಿಗೆ ಫೋನ್ ಮಾಡಿ ಫಾಲೋ ಅಪ್ ಮಾಡಬೇಕಂತ ಅವಶ್ಯಕತೆ ಇರಲೇ ಇಲ್ಲ. ಓಕೆ, ಸೊ ಎಲ್ಲರಿಗಿಂತ ಮುಂಚೆನೆ ಸಮಯಕ್ಕೆ ಸರಿಯಾಗಿ ಮಾಡಿಕೊಟ್ಟು ಮತ್ತೆ ಈ ಒಂದು ಬ್ಯೂಟಿಫುಲ್ ಏನು ಬೆಳಕಿನ ತೊಟ್ಟಿ ಮನೆ ಇದು ಮಾಡ್ಬೇಕಂತ ಹೇಳಿದಾಗ ಅವರು ಕೆಲವೊಂದೆಲ್ಲ ಈ ಒಂದು ಪಿಲ್ಲರ್ಸ್ ಡಿಸೈನ್ಸ್ ಹಿಂದಿನ ಕಾಲದ್ದೆಲ್ಲ ತೋರಿಸಿ ನನಗೆ ಈ ತರ ಸೆಲೆಕ್ಷನ್ ಮಾಡಿ, ಅದಕ್ಕೆ ಒಂದು ಮಧ್ಯ ಒಂದು ಜೋಕಾಲಿ ಇರಲಿ ಅಂತ ಹೇಳಿ ಒಂದು ಟ್ರೆಡಿಷನಲ್ ಅಪ್ರೋಚ್ ತಗೊಂಡು ಮಾಡಿರ್ತಕ್ಕಂಥದ್ದು. ಎಸ್ ಸರ್, ಈ ಕಂಬಗಳು ಒಂಥರ ನಮಗೆ ಹಳೆ ಫೀಲ್ ಕೊಡುತ್ತೆ. ಜೊತೆಗೆ ಇಲ್ಲಿರುವಂಥ ಒಂದು ಮೆಟೀರಿಯಲ್ ಈಗ ನಾವು ಏನು ನೋಡ್ತಿದ್ದೀವಿ, ಇದು ಕಂಪ್ಲೀಟಾಗಿ ಹಳೆಯ ಕಾಲದ ಒಂದು ಫೀಲ್ಗೆ ನಮ್ಮನ್ನು ಕರ್ಕೊಂಡು ಹೋಗುತ್ತಲ್ವ ಸರ್? ಹೌದು ಸರ್, ಖಂಡಿತ. ಯಾಕೆಂದರೆ ಅದಕ್ಕೆ ತಕ್ಕನಾಗಿ ಆ ಒಂದು ವಿಲೇಜ್ ಸೀನರಿಯಲ್ಲಿ ಹೌದು, ಮತ್ತು ಆ ಕಲರ್ ಕಾಂಬಿನೇಷನ್ನು
ಎಲ್ಲ ಒಂದು ಎಥ್ನಿಕ್ ಲುಕ್ ಅಂತ ಹೇಳ್ತೀವಲ್ಲ, ಒಂದು ಜಾನಪದ ಏನು ಹೇಳ್ತೀವಿ ನೋಟ, ಅದನ್ನ ಕೊಡ್ತಾ ಇದೆ. ಎಸ್ ಎಸ್. ಈ ಸ್ಪಾಟ್ ನಿಮ್ಮ ಗೃಹ ಪ್ರವೇಶದ ದಿನ ಹೆಂಗಿತ್ತು ಸರ್? ಅದ್ರ ಎಕ್ಸ್ಪ್ಲೈನ್ ಮಾಡ್ಬಿಡಿ. ಯಾಕಂದ್ರೆ ಇವತ್ತು ಫೋಟೋ ತೆಗಿಯೋರಿಗೆಲ್ಲ ಒಂಥರ ಹಬ್ಬ, ಈ ತರ ಎಲ್ಲ ಮನೆ ಇದ್ಬಿಟ್ರೆ ಗೃಹ ಪ್ರವೇಶಕ್ಕೆ ಬಂದವರೆಲ್ಲ ಅಲ್ಲೇ ಕೂತ್ಕೊಳ್ಳೋದು. ಖಂಡಿತ ನೀವು ಹೇಳ್ದಂಗೆನೆ ಗೃಹ ಪ್ರವೇಶದಲ್ಲಿ ಇದೊಂದು ಪಾಪ್ಯುಲರ್ ಸ್ಪಾಟ್ ಆಗ್ಬಿಟ್ಟಿತ್ತು. ಓಕೆ. ಅವರು ನಮ್ಮ ಫೋಟೋಗ್ರಾಫರ್ ಏನಿದ್ರು ಅಲ್ಲಿ ಇಲ್ಲಿ ಪರ್ಮನೆಂಟ್ ಆಗಿ ಒಂದು ಅವ್ರ ಲೈಟ್ಸ್ ಇಟ್ಕೊಂಡು ಕ್ಯಾಮ್ರಾ ಇಟ್ಕೊಂಡು ನಿಂತ್ಬಿಟ್ಟಿದ್ರು. ಇಲ್ಲಿ ಬಂದವರೆಲ್ಲ ಇದ್ರ ಮೇಲೆ ಕೂತ್ಕೊಂಡು ಫೋಟೋ ತೆಗೆಸ್ಕೊಳ್ತಕ್ಕಂಥದ್ದೇ. ಇಲ್ಲ, ಬೆಳಕಿಗೆ ತುಂಬಾ ಪ್ರಾಮಿನೆನ್ಸ್ ಕೊಟ್ಟಿದ್ದೀರಾ ನಿಮ್ಮ ಮನೆ ಒಳಗಡೆ. ಯಾಕಂದ್ರೆ ಕೆಳಗಡೆ ಹಾಲಲ್ಲೂ ಕೂಡ ಬೆಳಕು ಬರುತ್ತೆ, ಮೆಟ್ಲು ಹತ್ಬೇಕಾದ್ರೂ ಬೆಳಕು ಸಿಗುತ್ತೆ. ಇಲ್ಲಿ ಬಂದ್ರೆ ಬೆಳಕಿನ ತೊಟ್ಟಿ ಮನೆ ಅಂತ ನಿಮ್ದು ಹೊಸ ಕಾನ್ಸೆಪ್ಟ್ ಇದೆ. ಇದು ನಾನು ಇದುವರೆಗೂ ಎಲ್ಲೂ ನೋಡಿಲ್ಲ ಮತ್ತೆ ಕೇಳಲಿಲ್ಲ. ಆ ಪದನೇ ಚೆನ್ನಾಗಿದೆ, ಬೆಳಕಿನ ತೊಟ್ಟಿ ಮನೆ. ಬ್ಯೂಟಿಫುಲ್ ಸರ್. ನೀವು ಹೇಳ್ದಂಗೆ ಬೆಳಕು ಇದರಲ್ಲಿ ಎರಡು ವಿಶೇಷತೆ. ಒಂದು, ನೈಸರ್ಗಿಕವಾದಂತಹ ಬೆಳಕನ್ನ ತಗೊಂತಾ ಇದೀವಿ. ಎರಡು, ನಮ್ಮ ಪ್ರಾಚೀನ ವಾಸ್ತುಶಾಸ್ತ್ರ ಏನಿದೆ ಅದರ ಪ್ರಕಾರ ನಮ್ಮ ಈ ಪೂರ್ವ ಮತ್ತೆ ಉತ್ತರದ ಈ ಒಂದು ಭಾಗ ಏನಿದೆ ಅಲ್ಲಿಂದ ನಾವು ರೇಡಿಯೇಷನ್ ತಗೊಳ್ತಕ್ಕಂಥದ್ದು ಬಹಳ ಉತ್ತಮವಾದಂಥದ್ದು. ಅದು ಇಟ್ ಕ್ರಿಯೇಟ್ಸ್ ಇಟ್ಸ್ ಓನ್ ವೈಬ್ರೇಷನ್. ಸೊ ನಿಮಗೆ ನೀವು ಮನೆಗೆ ಬಂದ ತಕ್ಷಣ ಹೇಳಿದ್ರಿ ನೀವು, ಹೌದು, ಒಂದು ಬೇರೆ ತರ ವೈಬ್ ಇದೆ ಇಲ್ಲಿ ಅಂತ. ಈ ಒಂದು ಶಾಸ್ತ್ರವನ್ನ ಅಳವಡಿಸ್ಕೊಂಡಿರ್ತಕ್ಕಂಥದ್ದು ಅದೆಲ್ಲ ಒಂದು ಪಾಸಿಟಿವ್ ವೈಬ್ರೇಷನ್ ಬರ್ಲಿಕ್ಕೆ ಕಾರಣ. ನಿಜ ಸರ್, ನಿಜ. ವಾವ್, ಇದಕ್ಕೆ ವಿಜ್ಞಾನ, ಸಂಪ್ರದಾಯ, ಶಾಸ್ತ್ರ ಎಲ್ಲ ಒಂದೇ ಕಡೆ ಇಲ್ಲಿ ನೀವು ಕರೆಕ್ಟ್ ಆಗಿರೋ, ಅಂದ್ರೆ ನಿಮ್ಮ ಕಾನ್ಸೆಪ್ಟಿಗೆ ಕರೆಕ್ಟ್ ಆಗಿರೋರು ಕೂಡ ನಿಮ್ಗೆ ಸಿಕ್ಕಿದ್ರು ಈ ಮನೆ ಮಾಡುವಾಗಲ್ವಾ? ಅವ್ರದ್ದು ಏನಪ್ಪಾ ಅಂತ ಹೇಳಿದ್ರೆ, ಅವ್ರಿಗೆ ಒಂದು ಈ ಕಾರ್ಪೆಂಟ್ರಿ ಕೆಲಸ ಅಂತಕ್ಕಂಥದ್ದಲ್ಲಿ ಸ್ಕಿಲ್ ಇದೆ. ಅದ್ರ ಜೊತೆಗೆ ಲೇಟೆಸ್ಟ್ ಟೆಕ್ನಾಲಜಿ ಏನಿದೆ ಅದೆಲ್ಲ ಅವರು ಅಳವಡಿಸ್ಕೊಂಡ್ಬಿಟ್ಟಿದ್ದಾರೆ. ಆ ಮಷಿನ್ಸ್ ಇರ್ಬೋದು ಅಥವಾ ಆ ವರ್ಕರ್ಸ್ನ ಒಂದು ಸ್ಕಿಲ್ ಏನಿದೆ ಅದಿರ್ಬೋದು, ಮತ್ತೆ ಡಿಸೈನ್ ಕಾನ್ಸೆಪ್ಟ್ಸು ಅದೆಷ್ಟೋ ಎಷ್ಟೋ ಲಕ್ಷ ಒಂದು ಟೂಲ್ ಇದೆ, ಸಾಫ್ಟ್ವೇರ್ ಟೂಲ್ ಅವರಲ್ಲಿ ಡಿಸೈನ್ ಮಾಡಲಿಕ್ಕೆ. ಅದರಲ್ಲಿ ತುಂಬಾ ಸುಲಭ ಮತ್ತೆ ಬೇರೆ ಬೇರೆ ತರ ಡಿಸೈನ್ ಕಾನ್ಸೆಪ್ಟ್ಸ್ ನಾವು 3D ವ್ಯೂನಲ್ಲಿ ಮಾಡಿ ತೋರಿಸ್ತಾರೆ ನಮಗೆ. ಇನ್ನೊಂದು ಏನಪ್ಪ ಅಪ್ರಿಷಿಯೇಟ್ ಮಾಡ್ಬೇಕಂತ ಹೇಳಿದ್ರೆ ಪೇಷನ್ಸ್. ನಾವು ಸುಮಾರು ಒಂದು 10 ರಿಂದ 12 ಸತಿ ಚೇಂಜ್ ಮಾಡಿಸಿರ್ಬೋದು ಡಿಸೈನ್ನ. ಈ ಕಲರ್ ಕಾಂಬಿನೇಷನ್ಸು ಇದು ಎಲ್ಲ ಯಾವುದೇ ಬೇಜಾರು ಮಾಡ್ಕೊಳ್ದಲೆ ಎಲ್ಲ ಚೇಂಜ್ ಮಾಡಿ ಒಂದು ಸೆಲೆಕ್ಟ್ ಮಾಡಿ ಮಾಡಿರ್ತಕ್ಕಂಥದ್ದು. ಅದು ವೆರಿ ಇಂಪಾರ್ಟೆಂಟ್. ಈಗ ನಾವು ಡಿಸೈನರ್ಗಳಿಗೆ ಅಥವಾ ಎಡಿಟರ್ಸ್ಗಳಿಗೆ ನಾವು ಯಾವಾಗಲೂ ಅದನ್ನ ಹೇಳ್ತಾ ಇರ್ತೀವಿ, ನಿಮಗೆ ಫಸ್ಟ್ ಪೇಷನ್ಸ್ ಇದೆಯಾ, ನೀವು ಆ ಸೀಟಲ್ಲಿ ಕೂತ್ಕೊಳ್ಳಿ. ಪೇಷನ್ಸ್ ಇಲ್ಲ ಅಂದ್ರೆ ಕೂತ್ಕೋಬೇಡಿ ಅಂತ. ಯಾಕಂದ್ರೆ ಚೇಂಜ್ ಆಗ್ತಾ ಇರುತ್ತೆ ಅದೆಲ್ಲ. ಸೊ ಅದನ್ನ ಇವ್ರು ಇಟ್ಕೊಂಡಿದ್ರು. ಅದಕ್ಕೋಸ್ಕರನೇ 30 ವರ್ಷ ಈ ಫೀಲ್ಡಲ್ಲಿ ಸರ್ವೈವಲ್ ಆಗಿದ್ದಾರೆ ಅಂತ ಹೇಳ್ಬೋದೇನೋ. ಮತ್ತು ಅವರ ಕ್ವಾಲಿಟಿಯಿಂದನೂ ಸರ್ವೈವಲ್ ಆಗಿದ್ದಾರೆ. ನಮಗೆ ತುಂಬ ಖುಷಿ ಆಗುತ್ತೆ. ಅಂದರೆ ಇಂಥವ್ರನ್ನ ನಾವು ಜಗತ್ತಿಗೆ ಪರಿಚಯ ಮಾಡ್ತಿರೋದು ನಮ್ಮ ಹೆಮ್ಮೆ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ. ಸರ್, ಮೇಲ್ಗಡೆ ಏನೆಲ್ಲ ಇದೆ ನೀವೇ ತೋರಿಸ್ಬಿಡಿ ನಿಮ್ಮ ಮನೇನ. ಖಂಡಿತ ಸರ್. ಸೊ ಇಲ್ಲಿ ಇದೊಂದು ಹಾಲು. ಇಲ್ಲಿಂದ ಬಂದ ತಕ್ಷಣ ಇಲ್ಲಿ ಒಂದು ಬೆಡ್ರೂಮ್ ಇದೆ, 2 ಮಕ್ಕಳಿಗೆ ರೂಮ್ಸು. ಓಕೆ, ಸೂಪರ್. ಇದು ಕೆಳಗಡೆಕ್ಕಿಂತ ಜಾಸ್ತಿ ಇಂಟೀರಿಯರ್ ಇಲ್ಲಿದೆ ಅಲ್ಲ ಸ್ವಲ್ಪ. ಸೊ ಇಲ್ಲಿ ಮಕ್ಕಳಿಗೆ ಓದ್ಲಿಕ್ಕೆ ಅವರಿಗೆ ಒಂದು ಸ್ಟಡಿ ಟೇಬಲ್. ಓಕೆ. ಏನಂತ ಹೇಳಿದ್ರೆ ಅವ್ರಿಗೇನು ವ್ಯವಸ್ಥೆ ಬೇಕೋ ಅದು ಮಾಡಿಕೊಟ್ಬಿಟ್ರೆ ಬೆಳಕಿನಾಗ್ಲಿ ಕೂತ್ಕೊಳ್ಳಿಕ್ಕೆ ಒಂದು ಕಂಫರ್ಟಬಲ್ ಪ್ಲೇಸು. ಹೌದು. ಜೊತೆಗೆ ಅವ್ರಿಗೆ ವಾರ್ಡ್ರೋಬು. ಇಲ್ಲಿ ಥೀಮ್ ಏನಪ್ಪಾ ಅಂತ ಹೇಳಿದ್ರೆ ಗ್ರೇ ಕಲರು. ಅದು ನನ್ನ ಮಗಳಿಗೆ ಗ್ರೇ ಕಲರ್ ಇಷ್ಟ ಆಗಿರೋದ್ರಿಂದ ಸೊ ಎಲ್ಲ ಗ್ರೇ ಕಾನ್ಸೆಪ್ಟ್ ಅಲ್ಲಿ ಇದೆ. ಓಕೆ. ಇದು ಸ್ಲೈಡಿಂಗ್ ಕಾನ್ಸೆಪ್ಟ್ ಇದೆ. ಓಕೆ. ಸೊ ಇಲ್ಲೂ ಸಹ ಒಂದು ಆರ್ಗನೈಸರ್ ಇದೆ. ಎಸ್. ಸೊ ಇಲ್ಲಿ ಅವರಿಗೆ ಬೇಕಾದಂತ ಸಣ್ಣ ಸಣ್ಣ ವಸ್ತುಗಳು, ಅವ್ರದ್ದು ಈಗ ಹೆಣ್ಮಕ್ಳದು ಕ್ಲಿಪ್ಸ್ ಇರ್ಬೋದು, ಒಂದ್ ಕಡೆ ಬಿಂದಿ ಇರ್ಬೋದು, ಒಂದ್ ಕಡೆ ನ್ಯಾಪ್ಕಿನ್ಸ್ ಇರ್ಬೋದು, ಕರ್ಚಿಪ್ಸ್ ಇರ್ಬೋದು. ಎಸ್. ಇದು ಬೇರೆ ಬೇರೆ ಅದನ್ನ ಸುಲಭವಾಗಿ ಇಟ್ಕೊಳ್ಳಿಕ್ಕೆ ಒಂದು ಅವಕಾಶ ಇರ್ತಕ್ಕಂಥದ್ದು. ಸೂಪರ್. ಈ ವಾಟರ್ನಲ್ಲಿ ಕೂಡ ಇಲ್ಲಿ ಸಾಫ್ಟ್ ಕ್ಲೋಸ್. ಈಗ ನಾವು ಜೋರಾಗಿ ಹೇಳಿದ್ರು ಬಂದು ಹೊಡೆಯಲ್ಲ. ಈ ತರ ಇದು ನಮಗೆ ಏನಪ್ಪಾ ಅಂತ ಹೇಳಿದ್ರೆ ನಮ್ಮ ಇಂಡಿಯನ್ಸ್ಗೆ ಏನೇ ವಾರ್ಡ್ರೋಬ್ ಮಾಡಿದ್ರು ಒಂದು ಗೋದ್ರೇಜ್ ಲಾಕ್ ಇದ್ರೇನೆ ಒಂದು ಸಮಾಧಾನ ಇಟ್ಲಿಕ್ಕೆ. ಕರೆಕ್ಟ್. ಆದ್ರೆ ಹೊರಗಡೆ ಇಟ್ಟರೆ ಚೆನ್ನಾಗಿ ಕಾಣೋದಿಲ್ಲ. ಅದಕ್ಕೆ ಸರ್ ಒಂದು ಐಡಿಯಾ ಕೊಟ್ಟರು, ಇದು ಒಳಗಡೆಗೆ ಇಟ್ಕೊಳ್ಲಿಕ್ಕೆ ಮಾಡ್ಕೊಡ್ತೀನಿ, ಮೇಲಿಂದ ನಿಮಗೆ ಗೊತ್ತಾಗೋದಿಲ್ಲ ಅಂತ. ಫಿನಿಶ್ ಆದಾಗ ಏನು ಗೊತ್ತಾಗೋದಿಲ್ಲ. ಈಗ ಇದನ್ನ ಓಪನ್ ಮಾಡಿದ್ರೆ ಒಳಗಡೆ ಇದು ಓಪನ್ ಮಾಡಿದ್ರೆ ಒಳಗಡೆ ಗೋಡ್ರೇಜ್ ಇದೆಯಾ? ಸೂಪರ್. ಇರ್ಲಿ. ಸೊ ಇದು ನಿಮ್ಮ ಮಗ ಅವ್ರ ರೂಮಾ? ಇದು ನನ್ನ ಮಗನ ರೂಮು. ಓಕೆ.
ಅವನದು ಒಂದು ಕಲರು ಅವನ ಇಚ್ಛೆ ಇತ್ತು ಈ ಥರ ಇರಬೇಕಂತ. ಓಕೆ. ಸೊ ಸರ್ ಅದೇ ಥರ ಹುಡುಕಿ ಮಾಡಿಕೊಟ್ಟಿದ್ದಾರೆ. ಓಕೆ. ಸೊ ಇದೊಂದು ಎಸ್ ಶೇಪಲ್ಲಿ ಇರಲಿ ಅಂತ. ಅವನ ಹೆಸರು ಸುಕೃತ್ ಅಂತ. ಓ, ಇದು ಹಾಂ. ವಾವ್. ಗೊತ್ತಾಗಿಲ್ಲ, ಇವಾಗ ಗೊತ್ತಾಯ್ತು ನನಗೆ. ಸೊ ಅವನ ಹೆಸರಿಗೆ ತಕ್ಕನಾಗೆ ಅದು ಎಸ್ ಶೇಪ್ನಲ್ಲಿ ಮಾಡಿ ಡ್ರಾಯರ್ಸ್ನ ಅವಕಾಶ ಮಾಡಿಕೊಟ್ಟಿದ್ದಾನೆ. ಓಕೆ. ಇಲ್ಲಿ ಹೊರಗಡೆ ಒಂದು ಬಾಲ್ಕನಿ. ಈ ವ್ಯೂ ಚೆನ್ನಾಗಿದೆ ಅಲ್ವಾ? ತುಂಬಾ ನೀಟ್ ಅಂಡ್ ಕ್ಲೀನ್. ಪಕ್ಕದಲ್ಲಿ ಈ ತರ ಇದ್ರೆ ಮಕ್ಕಳಿಗೆ ಸ್ವಲ್ಪ ಅವ್ರು ಸ್ಟಡಿ ಕೂತ್ಕೊಂಡು ಓದಲಿಕ್ಕೆ ಅನುಕೂಲ ಆಗುತ್ತೆ. ಇದು ನಮ್ಮದು ಹೋಮ್ ಕುಂಡ. ಓ, ಇದಾ? ಯಾಗ ಮಾಡಲಿಕ್ಕೆ ನಮಗೆ ಇಲ್ಲೇ ಅವಕಾಶ. ಅಂದ್ರೆ ನಡೀತಾ ಇರುತ್ತಾ ನಿಮ್ದು ಹೇಗೆ? ವರ್ಷಕ್ಕೆ 1-2. ಸೊ ಇದು ಮನೆಯಲ್ಲೇ ಒಂದು ಚಿಕ್ಕ ಯಾಗಶಾಲೆ. ಅಲ್ಲಿ ಒಂದು ತುಳಸಿ ಕಟ್ಟೆ ಕಾಣಿಸ್ತಿದೆ ನನಗೆ. ಹೌದು. ಅದು ಎಲ್ಲಿಂದ ತಂದ್ರಿ? ಅದು ಇಲ್ಲೇ ಬೆಂಗಳೂರಿನಲ್ಲೇ ಗ್ರಾನೈಟ್ನಲ್ಲೇ ಮಾಡಿಸಿದಂಥದ್ದು ಅದು. ಸೊ ನಿತ್ಯ ತುಳಸಿ ಪೂಜೆ, ಅದರಿಂದ ಯಾಗಶಾಲೆ. ಮನೆಯಲ್ಲಿ ವರ್ಷಕ್ಕೆ 1-2 ಯಾಗ ಮಾಡಲಿಕ್ಕೆ ಅವಕಾಶ. ಇದೊಂದು ಬೆಡ್ರೂಮಿಂದ ವಾಕಿನ್ ಏರಿಯಾ ಅಂತ. ಡ್ರೆಸ್ಸಿಂಗ್ ಏರಿಯಾ ಅಲ್ಲಿ ವಾರ್ಡ್ರೋಬು, 2 ಸ್ಲೈಡಿಂಗ್ ರೀತಿನಲ್ಲಿ ಮಾಡಿರ್ತಕ್ಕಂಥದ್ದು. ಓಕೆ. ಸೊ ಮತ್ತು ಅಲ್ಲಿ ಸ್ಟಡಿ ಟೇಬಲ್ ಏನಿದೆ ಅದಕ್ಕೆ ಮ್ಯಾಚ್ ಆಗ್ತಕ್ಕಂಥ ಕಲರ್ ಕಾಂಬಿನೇಷನ್ ಇದು. ಓಕೆ. ಓಕೆ. ಓ, ಸೂಪರ್. ಮೇಲ್ಗಡೆನೂ ಒಂದು ಇದಿಟ್ಟಿದ್ದಾರೆ ನೋಡಿ ಸಪ್ರೇಟ್ ಆಗಿ. ಸೊ ಅದು ಏನಕ್ಕೆ ಸರ್ ಅದು? ಬೇರೆ ಸ್ಟೋರೇಜ್ ಅದು ನಮ್ಮ ಲಗೇಜ್ ಏನೋ ಇಟ್ಕೊಳ್ಳೋಕೆ. ಸಪ್ರೇಟ್ ಆಗಿದೆ. ಓಕೆ. ಓಕೆ. ಮನೆ ತುಂಬ ಚೆನ್ನಾಗಿದೆ. ಆಮೇಲೆ ನೀವು ಯೂಸ್ ಮಾಡಿರೋ ಟೈಲ್ಸ್ ಕೂಡ ಒಂಥರ ಭಿನ್ನವಾಗಿದೆ, ಅಂದರೆ ಮನಸ್ಸಿಗೆ ಮುದ ಕೊಡುತ್ತದು. ಸೊ ಈ ಕಡೆ ಮತ್ತೊಂದು ಇದೊಂದು ಬಾಲ್ಕನಿ ಇದು. ಓಕೆ. ಇಲ್ಲಿಂದ ನಿಮಗೆ ಬೆಳಕು ಸಿಗುತ್ತಲ್ವ ಸರ್? ಹಾಂ. ಓಕೆ. ಕೆಳಗಡೆ ಹಾಲ್ಗೆ ಬರೋದು ಇದು ಇಲ್ಲಿಂದ ಬರೋದಾ? ಇಲ್ಲಿಂದ ಬರೋದು? ಹೌದು. ಇದು ಅಡುಗೆ ಮನೆಗ? ಕೆಳಗಡೆ ಅಡುಗೆ ಮನೆ ಮತ್ತು ಹಾಲಿಗೆ ಈ ನ್ಯಾಚುರಲ್ ಲೈಟ್ ತಗೋಬೇಕಂತ ಹೇಳಿ ಸೊ ಮೇಲೆ ಹೆಂಚು, ಅದ್ರ ಜೊತೆಗೆ ಬೆಳಕಿನ ಹೆಂಚು ಹಾಕಿದ್ದೀವಿ. ಒಂದು ಇಂಚಿದ್ರೆ ಸಾಕಷ್ಟು ಬೆಳಕು ಕೆಳಗಡೆ ಬರುತ್ತೆ. ಓಕೆ. ಮೇಲ್ಗಡೆ ಅದು ರೆಡಿ ಹಂಚು ಸಿಗುತ್ತಾ ಅಥವಾ ನೀವು ಮಾಡಿಸಿರೋದು? ಅದು ಇಲ್ಲ ಸರ್, ರೆಡಿ ಹಂಚು ಸಿಗುತ್ತೆ. ಗಾಳಿ ಬೆಳಕು ಸಿಕ್ಕಿದ್ರೆ ಓಕೆ. ಚಿಟ್ಟೆಗಳು ಕೂಡ ಹುಡ್ಕೊಂಡು ಬರ್ತವೆ ನೋಡಿ. ಇಲ್ಲೊಂದು ಚಿಟ್ಟೆ ಎಷ್ಟು ಚೆನ್ನಾಗಿ ಕೂತಿದೆ. ಸೊ ಮೇಲ್ಗಡೆ ಹೋಗ್ಬೇಕಾದ್ರೂ ಮತ್ತು ಇನ್ನೂ ಮೇಲ್ಗಡೆ ಹೋಗ್ಬೇಕಾದ್ರೂ ಅಲ್ಲಿ ಸ್ಟೇರ್ ಕೇಸ್ ಇಟ್ಟಿದ್ದಾರೆ. ಸೊ ಅಲ್ಲಿ ಸ್ಟೇರ್ ಕೇಸ್ ಹರಿಶ್ಚಂದ್ರ ಅವ್ರನ್ನ ಅವರ ಆಫೀಸಲ್ಲಿ ಭೇಟಿಯಾಗೋಣ ಅಂತ ಬಂದ್ವಿ. ಅಲ್ಲಿ ಆಫೀಸಲ್ಲೆಲ್ಲ ಅವರ ಕೆಲಸಗಳು, ಕಾರ್ಯಗಳು ಮತ್ತು ಏನೇನಿದೆ ಡಿಸೈನ್ಸ್ಗಳು, ಇದೆಲ್ಲದರ ಬಗ್ಗೆ ಒಂದಿಷ್ಟು ಮಾತಾಡಿದ್ವಿ. ಸೊ ಅವ್ರಿಗೆ ನಾನು ಕೇಳಿದೆ, ಒಂದೊಳ್ಳೆ ಮನೆ ತೋರಿಸಿ, ಹಾಗಾದರೆ ನೋಡೋಣ, ನಮ್ಮ ವೀಕ್ಷಕರಿಗೂ ಆ ಮನೆಯನ್ನು ತೋರಿಸೋಣ ಅಂಥೇಳಿ. ಸೊ ನಿಮ್ಮ ಮನೆಗೆ ಅವರು ಕರ್ಕೊಂಡು ಬಂದರು. ಸೊ ನನಗನ್ಸುತ್ತೆ ಪಕ್ಕ ಪರ್ಫೆಕ್ಟ್ ಆಗಿರೋ ಮನೆಗೆ ಕರ್ಕೊಂಡು ಬಂದಿದ್ದಾರಂತ. ಆಮೇಲೆ ನಾವು ಸ್ಟಾರ್ಟಿಂಗಲ್ಲೇ ಒಂದು ಮಾತನ್ನು ಹೇಳಿದ್ವಿ, ಅಂದರೆ ನಾರ್ಮಲ್ ಬಜೆಟಲ್ಲೂ ಮಾಡ್ತಾರಾ, ಲೋವರ್ ಎಂಡಲ್ಲಿ ಮಾಡ್ತಾರಾ, ಮಿಡ್ ರೇಂಜಲ್ಲಿ ಮಾಡ್ತಾರಾ ಅಥವಾ ಹೈ ಎಂಡಲ್ಲಿ ಮಾಡ್ತಾರಾ ಅಂಥೇಳಿ. ಸೊ ಹಾಗಾಗಿ ಎಲ್ಲ ಥರದ ಕೆಲಸಗಳಿಗೂ ಇವರು ಪಕ್ಕ ಸೂಟೇಬಲ್ ವ್ಯಕ್ತಿ ಅಂತ ನನಗನ್ನಿಸ್ತಾ ಇದೆ. ಸೊ 18 ವರ್ಷ ಆದ ನಂತರದಲ್ಲಿ ಮತ್ತೆ ಹುಡ್ಕೊಂಡು ಇವರೇ ಬೇಕು ಅಂತ ನೀವು ಮಾಡಿದ್ದೀರಾ ಅಂತ ಹೇಳಿದ್ರೆ ಅಲ್ಲೇ ಗೊತ್ತಾಗುತ್ತೆ ಇವ್ರ ಕೆಲಸ ಎಷ್ಟು ಪರ್ಫೆಕ್ಟ್ ಆಗಿತ್ತು ಅಂತ. ಸೊ ನಿಮಗಂತೂ ಖುಷಿ ಇದೆ ಅಲ್ವಾ ಸರ್? ಖಂಡಿತ. ನಾವು ಯಾರೇ ಬಂದು ನೋಡಿದ್ರು ಮನೆ, ನಾವು ಒಂದು ಪ್ರೌಡಾಗಿ ಹೇಳ್ಕೊತೀವಿ. ಎಸ್. ಸೊ ಇಂಥವ್ರು ಮಾಡಿಕೊಟ್ಟಿದ್ದು ಆ ಒಂದು ಸಂತೋಷ ಇದೆ. ನಿತ್ಯ ಉಪಯೋಗಿಸ್ಬೇಕಾದ್ರೆ ನಮಗೆ ಯಾವುದೇ ತೊಂದರೆ ಬರೋದಿಲ್ಲ. ಅದು ನೋಡಿದಾಗೆಲ್ಲ ಸಾಕಷ್ಟು ಸತಿ ಅವರು ನೆನಪಿಗೆ ಬರ್ತಾರೆ. ಹೌದು. ನಾವು ಅವ್ರ ಹತ್ರ ವಿಷಯ ಚರ್ಚೆ ಮಾಡಿದ್ದು, ಡಿಸೈನ್ಸ್ ಮಾಡಿಸ್ಕೊಂಡಿದ್ದು, ಮತ್ತು ಇವಾಗ ಉಪಯೋಗಿಸ್ಬೇಕಾದ್ರಂತೆ ಆ ಖುಷಿ, ಅದೆಲ್ಲದೂ ಇದೆ. ಎಸ್ ಖಂಡಿತವಾಗಿಯೂ. ಸರ್, ನೀವು ನಮ್ಮ ಕಾರ್ಯಕ್ರಮದಲ್ಲಿ ಜಾಯಿನ್ ಆಗಿದ್ದೀರಾ. ಸೊ ನಿಮ್ಮ ಸಂಸ್ಥೆಯ ಬಗ್ಗೆ ನಮ್ಮ ಒಂದು ವಾಹಿನಿಯಲ್ಲಿ ಪ್ರಸಾರ ಮಾಡುವಂಥ ಒಂದು ಅವಕಾಶವನ್ನು ಕೊಟ್ಟಿದ್ದೀರಾ. ಸೊ ಈ ಬಗ್ಗೆ ನಿಮಗೇನು ಅನಿಸ್ತು ಸರ್? ನಮಗೂ ಕೂಡ ತುಂಬ ಸಂತೋಷ. ಅದರಲ್ಲಿ ಒಂದು ನಮ್ಮ ಬಹುಶಃ ಗಾಡ್ ಗಿಫ್ಟ್ ಅಥವಾ ಅದೃಷ್ಟ ಅಂತ ಏನು ಹೇಳ್ತಾರೋ ಆ ಥರ ಒಳ್ಳೆಯ ಗ್ರಾಹಕರು ನಮಗೆ ಸಿಗ್ತಾರೆ. ಅದು ಒಂದು ಕೂಡ, ಯಾಕಂದರೆ
ಯಾವ್ಯಾವುದೋ ಕಿರಿಕಿರಿ ಕೆಲಸ 100 ಮಾಡೋದಕ್ಕಿಂತ ಒಳ್ಳೆಯ ಗ್ರಾಹಕರದ್ದು ಒಂದು 10 ಮಾಡಿದ್ರು ಒಂದು ಸಂತೃಪ್ತಿ ಇರುತ್ತೆ. ಎಸ್ ಸರ್, ಖಂಡಿತ. ಬಹುಶಃ ಅದು ಇನ್ನೂ ದುಪ್ಪಟ್ಟಾಗುತ್ತೆ ಅಂತ ನನ್ನ ಒಂದು ಅನಿಸಿಕೆ. ಇನ್ನೂ ಜಾಸ್ತಿ ಆಗುತ್ತೆ, ಇನ್ನೂ ಜಾಸ್ತಿ ಬ್ಯುಸಿ ಆಗ್ತೀರಾ ಅಂತ. ಈಗ ನಮ್ಮ ಕಾರ್ಯಕ್ರಮದಲ್ಲಿ ಮೇಡಮ್ ಕೂಡ ಜಾಯ್ನ್ ಆಗಿದ್ದಾರೆ. ಮೇಡಮ್, ಇಷ್ಟು ದೊಡ್ಡ ಮನೆ, ಇದನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕು, ಇದನ್ನ ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕು, ಯಜಮಾನರು ಕಟ್ಕೊಟ್ಟಿದ್ದಾರೆ, ಅದ್ರ ಸಂಪೂರ್ಣ ಜವಾಬ್ದಾರಿ ನಿಮ್ಮ ಮೇಲಿದೆ. ನಿಮ್ಗೆ ಎಷ್ಟು ಖುಷಿ ಇದೆ ಅಂತ? ನಾವು ಈ ತರನೇ ಕಟ್ಟಬೇಕು ಅಂತ ತುಂಬಾ ಪ್ಲಾನಿಂಗ್ ಅಲ್ಲಿ ಮಾಡಿದ್ ಮನೆ, ಹಾಗಾಗಿ ಸ್ಟ್ರೈನ್ ಅನ್ಸಲ್ಲ, ಖುಷಿಯಾಗಿ ಮಾಡ್ಕೊಂಡು ಹೋಗ್ತಾ ಇದೀವಿ. ಬೆಳಕಿನ ತೊಟ್ಟಿ ಮನೆ. ಅವರು ಸರ್ದು ಟೀಮ್ ತುಂಬಾ ಇಷ್ಟ ಆಯ್ತು. ಪ್ರತಿಯೊಂದು ಡಿಸೈನ್ ಇಂದ ಹಿಡಿದು ಎಕ್ಸಿಕ್ಯೂಷನ್ ವರ್ಗೂ ಪರ್ಫೆಕ್ಟ್. ಒಂದೇ ವರ್ಡ್ ಯೂಸ್ ಮಾಡ್ಬೋದು, ಟೈಮ್ಲಿ ಎಕ್ಸಿಕ್ಯೂಷನ್ ಅಂತಾರಲ್ಲ, ನಮ್ಗೆ ಟೈಮ್ಗೆ ಆಗ್ಬೇಕು ಅಂದಿದ ತಕ್ಷಣ ಅದಕ್ಕಿಂತ ಒಂದು 2 ದಿನ ಮುಂಚೆನೆ ಮಾಡ್ಕೊಟ್ಟಿದ್ದಾರೆ, ಹಾಗಾಗಿ ನಮ್ಗೆ ಖುಷಿ ಇದೆ. ಸೂಪರ್ ಮೇಡಮ್, ನಮಗಂತೂ ತುಂಬ ಖುಷಿ ಆಯ್ತು ನಿಮ್ಮ ಮನೆಗೆ ಬಂದಿದ್ದು. ಸೊ ನಿಮ್ಮ ಮನೇನ ನಾವು ನಮ್ಮ ವೀಕ್ಷಕರಿಗೆ ತೋರಿಸಿದ್ದಕ್ಕೂ ಕೂಡ ನಮಗೆ ಹೆಮ್ಮೆ ಇದೆ ಅಂತ ಹೇಳ್ತಾ, ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವೆಲ್ಲ ಭಾಗಿಯಾಗಿದ್ದಕ್ಕೆ ನಿಮ್ಮೆಲ್ಲರಿಗೂ ಕೂಡ ಹೆಗ್ಗದ್ದೆ ಸ್ಟುಡಿಯೋ ಕಡೆಯಿಂದ ತುಂಬ ಧನ್ಯವಾದಗಳು. ನಮಸ್ತೆ. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಇದು ಈ ಹೊತ್ತಿನ ವಿಶೇಷ. ಇದೇ ರೀತಿ ಎಲ್ಲ ಬಗೆಯ ಕಾರ್ಯಕ್ರಮಗಳಿಗಾಗಿ ನಮ್ಮ ಹೆಗ್ಗದ್ದೆ ಸ್ಟುಡಿಯೋನ ಫಾಲೋ ಮಾಡ್ತಾ ಇರಿ. ಜೊತೆಗೆ ನಿಮಗೆ ಹರಿಶ್ಚಂದ್ರ ಅವರ ಕಡೆಯಿಂದ ಏನಾದರೂ ಕೆಲಸಗಳನ್ನು ಮಾಡಿಸ್ಕೋಬೇಕು ಅಂತ ಅನಿಸಿದರೆ, ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅವರ ನಂಬರು ಮತ್ತು ಕಾಂಟ್ಯಾಕ್ಟ್ ಡೀಟೇಲ್ಸ್ ಏನಿದೆ ಮತ್ತು ಗೂಗಲ್ ಮ್ಯಾಪ್ ಲಿಂಕ್ ಏನಿದೆ ಎಲ್ಲವನ್ನು ಕೊಟ್ಟಿರ್ತೀನಿ. ದಯವಿಟ್ಟು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಮನೆಯನ್ನು ಕೂಡ ತುಂಬ ಚೆನ್ನಾಗಿ ಬಿಲ್ಡ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ಸ್ಟೇ ಟ್ಯೂನ್, ಹೆಗ್ಗದ್ದೆ ಸ್ಟುಡಿಯೋ. ನಮಸ್ಕಾರ.